So today we will start with the LCD display. ಓಕೆನಾ. ಸೊ ನಾರ್ಮಲಿ ನೀವು ಎಲ್ಲೆಲ್ಲಿ ನೋಡಿರ್ತೀರ ಡಿಸ್ಪ್ಲೇಸ್ ಎಲ್ಲ? ಓಕೆ, ಸ್ಕ್ರೀನ್ ಶೇರ್ ಆಗ್ತಿದೆಲ್ವಾ? ಡನ್. ಎಸ್. ಸೊ ಸ್ಲೈಡ್ಸ್ ತೋರಿಸ್ತಾ ಇದೆ ಅಲ್ವಾ? ಡನ್. ಸೊ ಲೈಕ್ LCD ಮೀನ್ಸ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಓಕೆನಾ. ಸೊ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ. ಸೊ ನಾರ್ಮಲಿ ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀರಂದರೆ ಲೈಕ್ ಕಾಮನಾಗಿ ಹೇಳ್ಬೇಕಂದ್ರೆ ಲೈಕ್ ಮಾನಿಟರ್ಸ್ ಆಗಿರ್ಬೋದು, ಟಿ ವಿಸ್, ಮೊಬೈಲ್ ಫೋನ್ಸ್. ಸೊ ಇದರಲ್ಲೆಲ್ಲ ನೀವು LCD ಡಿಸ್ಪ್ಲೇನ ನೋಡ್ತೀರಾ. ಓಕೆನಾ. ಸೊ ಬೇಸಿಕಲಿ LCD ಫುಲ್ ಫಾರ್ಮ್ ಏನು ಅಂದರೆ ನಿಮಗೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೇಳಿ. So how it will display means, so using the chemical reaction and all, the colors and the symbols and the letters, characters ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ LCD ಅಲ್ಲಿ. ಓಕೆನಾ. ಸೊ ಲೈಕ್ ಜಸ್ಟ್ ನೋಟ್ ಡೌನ್ ದಿಸ್ like definition in your notebook. Okay, note down this one. So basically an LCD is an electronic display module that uses liquid crystal to produce a visible image. Okay na. So illénagutte andre either you can display image or numbers or alphabets or like characters or anything, sorry na, using the LCD. And ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು 16x2 LCD ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನೀವು ಲೈಕ್ ಓನ್ಲಿ ಕ್ಯಾರೆಕ್ಟರ್ಸ್, ಡೇಟಾ ಈ ಥರ ನೀವು ಡಿಸ್ಪ್ಲೇ ಮಾಡ್ಬೋದು. ಓಕೆ. ಸೊ ಇಲ್ಲಿ ಇಮೇಜ್ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ. ಸೊ ಇಮೇಜ್ ಡಿಸ್ಪ್ಲೇ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಅನದರ್ ಟೈಪ್ ಆಫ್ ಡಿಸ್ಪ್ಲೇಸ್ ಆ್ಯಂಡ್ ಆಲ್. ಓಕೆನಾ. ಸೊ ಲೈಕ್ ನೆಕ್ಸ್ಟ್ ನೋಡಿ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಈಸ್ ಅ ಫ್ಲ್ಯಾಟ್ ಪ್ಯಾನಲ್. ಓಕೆನಾ. ಫ್ಲ್ಯಾಟ್ ಪ್ಯಾನಲ್ ಮೀನ್ಸ್ ಸೊ ಅಲ್ಲಿ ನಿಮಗೆ ಏನು ಕರ್ವ್ ಆ ಥರ ಏನಿರಲ್ಲ, ಲೈಕ್ ರಫ್ ಸರ್ಫೇಸ್ ಆಗಿರ್ಬೋದು ಆ ಥರದ್ದು ಏನಿರಲ್ಲ. ಲೈಕ್ ಇಟ್ ವಿಲ್ ಬಿ ಫ್ಲ್ಯಾಟ್. ಓಕೆನಾ. ಆರ್ other electronically modulated optical device that uses the light modulating properties of liquid crystal combined with polarizers. ಸೊ ಇಲ್ಲೇನಾಗುತ್ತೆ, ನಾನು ಆವಾಗಲೇ ಹೇಳ್ದಂಗೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ಲೈಟ್ ಮಾಡ್ಯುಲೇಟಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ. ಸೊ ಆಫ್ ಎ ಲಿಕ್ವಿಡ್ ಕ್ರಿಸ್ಟಲ್ ಕಂಬೈನ್ಡ್ ವಿತ್ ಪೋಲರೈಸರ್ಸ್. ಸೊ ಈ ರಿಯಾಕ್ಷನ್ ಯಾವಾಗ ಆಗುತ್ತಲ್ವ, ಸೊ ಆ ಟೈಮಲ್ಲಿ ನಿಮಗೆ ಲೈಕ್ ಏನು ಡೇಟಾ ಸೆಂಡ್ ಮಾಡಿರ್ತೀರಲ್ವ ಆ ಡೇಟಾ ನಿಮಗೆ ಡಿಸ್ಪ್ಲೇ ಆಗುತ್ತೆ LCD. ಓಕೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಸೊ ಇಲ್ಲಿ ನಿಮಗೆ ಲಿಕ್ವಿಡ್ ಕ್ರಿಸ್ಟಲ್ ಡಸ್ ನಾಟ್ ಇಟ್ ಸೆಲ್ಫ್ ಎಮಿಟ್ ದ ಲೈಟ್. ಓಕೆನಾ. ಸೊ ನಿಮಗೆ ಲೈಕ್ ಅಡಿಷ್ನಲ್ ಲೈಟಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಅದನ್ನ ಬ್ಯಾಕ್ ಲೈಟ್ ಆರ್ ರಿಫ್ಲೆಕ್ಟರ್ ಅಂತ ಕರಿತೀವಿ. ಓಕೆ. ಸೊ ಇದು ಲೈಟ್ ಆನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆಲ್ಫಾಬೆಟ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು ನೀಟಾಗಿ ಡಿಸ್ಪ್ಲೇ ಆಗುತ್ತೆ ಯಾವುದರಲ್ಲಿ LCD ಡಿಸ್ಪ್ಲೇಯಲ್ಲಿ. ಓಕೆ. ಸೊ ಇದಿಷ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ LCD ಡಿಸ್ಪ್ಲೇ. ಸೊ ಇದಾದಮೇಲೆ ಲೈಕ್ ಟೈಪ್ಸ್ ಆಫ್ ಡಿಸ್ಪ್ಲೇಸಿಗೆ ಹೋಗ್ತೀನಿ ಅಂದರೆ, ಸೊ ನಿಮಗೆ ಲೈಕ್ ಬೇಸಿಕ್ಕಾಗಿ 3 ಟೈಪ್ಸ್ ಇರುತ್ತೆ ನಿಮಗೆ. ಓಕೆನಾ. ಸೊ ಅದು ಯಾವ್ದು ಅಂತ ನೋಡೋಣ. ಓಕೆ. ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ 7 ಸೆಗ್ಮೆಂಟ್ ಡಿಸ್ಪ್ಲೇಸ್ ಇರುತ್ತೆ, LCD ಡಿಸ್ಪ್ಲೇ ಇರುತ್ತೆ ಆ್ಯಂಡ್ LED ಡಿಸ್ಪ್ಲೇ. ಓಕೆ. ಸೊ 7 ಸೆಗ್ಮೆಂಟ್ ಡಿಸ್ಪ್ಲೇ ನೋಡ್ತೀನಿ ಅಂದರೆ ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆನಾ. ಸೊ ಇಲ್ಲೇನಿರುತ್ತೆ ಅಂದರೆ ಯು ಕ್ಯಾನ್ ಓನ್ಲಿ ಡಿಸ್ಪ್ಲೇ ದ ನಂಬರ್ಸ್. ಓಕೆ. and you cannot display alphabets. So alphabets allu like some of the alphabets you can display. Okay na. But you cannot display all the alphabets. ಸರಿ ನಾ. ಸೊ ಇದರಲ್ಲಿ ನೀವು A ಡಿಸ್ಪ್ಲೇ ಮಾಡ್ಬೋದು, ಲೆಟ್ ಅಸ್ ಸೇ ಬಿನೂ ಡಿಸ್ಪ್ಲೇ ಮಾಡ್ಬೋದು. ಓಕೆನಾ. ಸೊ ಈ ಥರ ಇರುತ್ತೆ ನಿಮಗೆ. ಬಟ್ ಈಗ ಲೈಕ್ ಜಿನ ನೀವು ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ. ಓಕೆ. ಜೆನ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ. ಓಕೆನಾ. ಸೊ ಆ ಟೈಪ್ ಸಮ್ ಆಲ್ಫಾಬೆಟ್ಸ್ ಕೆನಾಟ್ ಬಿ ಡಿಸ್ಪ್ಲೇಡ್ ಇನ್ ದ 7 ಸೆಗ್ಮೆಂಟ್. ಓಕೆ. ಡನ್. ಸೊ ಈ ಥರ ಇರುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು LCD. ಸೊ ನಾವಾಗಲೇ ಹೇಳ್ದಂಗೆ, ಸೊ ದಿಸ್ ಇಸ್ ದ 16x2 LCD ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಡೀಟೇಲ್ಡಾಗಿ ಹೋಗ್ತೀನಿ. ಸೊ ಲೈಕ್ ಇದಾದಮೇಲೆ LED ಡಿಸ್ಪ್ಲೇ ಅಂತ ಒಂದು ಬರುತ್ತೆ ನಿಮಗೆ. ಓಕೆನಾ. ಸೊ LED ಡಿಸ್ಪ್ಲೇ ನಾರ್ಮಲ್ ಎಲ್ಲಿ ನೋಡಿರ್ತೀರ ಅಂದರೆ ಲೈಕ್ ಈಗ ಲೈಕ್ ಬಸ್ಸಸ್ ಆ್ಯಂಡ್ ಆಲ್. ಸೊ ಈಗ ಸಿಟಿ ಬಸ್ ಎಲ್ಲ ಇರುತ್ತಲ್ವ, ಸೊ ಅದರಲ್ಲಿ ಡೆಸ್ಟಿನೇಷನ್ ಏನು, ಸೊ ಯಾವ್ಯಾವ ಏರಿಯಾ ಅಂತ ನಿಮಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆ್ಯಂಡ್ ಇವೆಂಟ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಸೊ ಇವೆಂಟಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನು ಡಿಸ್ಪ್ಲೇ ಕಾಣುತ್ತಲ್ವ, ಸೊ ಅದೆಲ್ಲ ಬಂದುಬಿಟ್ಟು ನಿಮಗೆ LED ಡಿಸ್ಪ್ಲೇಸ್ ಯೂಸ್ ಮಾಡಿರ್ತಾರೆ.
ಓಕೆ. ಸೊ ಇದೇನು ಅಂದರೆ ಮ್ಯಾಟ್ರಿಕ್ಸ್ ಆಗಿ ನಿಮಗೆ ಪ್ಲೇಸ್ಮೆಂಟ್ ಆಗಿರುತ್ತೆ LEDs ಎಲ್ಲ. ಸೊ ಕಲರ್ ಕಾಂಬಿನೇಷನ್ ಈಗ ರೆಡ್ ಗ್ರೀನು ರೆಡ್ ಗ್ರೀನ್ ಬ್ಲೂ ಲೈಟಿಂದ ನಿಮಗೆ ಲೈಕ್ ಎಲ್ಲ ಟೈಪು ನಿಮಗೆ ಇಮೇಜಸ್ ಆಗಿರ್ಬೋದು ಅಥವಾ ವೀಡಿಯೋಸು ಎಲ್ಲ ಜನ್ರೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಅದನ್ನ ನಾವು RGB ಅಂತ ಕರಿತೀವಿ, ರೆಡ್ ಗ್ರೀನು ಬ್ಲೂ ಅಂತ ಹೇಳಿ. ಓಕೆ. ಸೊ ಈ ಕಲರ್ ಕಾಂಬಿನೇಷನಿಂದ ನೀವು ಯಾವ ಕಲರ್ ಆದರೂ ನೀವು ಒಪ್ಟೇನ್ ಮಾಡ್ಕೋಬೋದು. ಡನ್. ಸೊ ಇದಿಷ್ಟು ನಿಮಗೆ ಬೇಸಿಕ್ಸ್ ಟೈಪ್ಸ್ ಆಫ್ ಡಿಸ್ಪ್ಲೇ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೋಗೋದಿಲ್ಲ. ಜಸ್ಟ್ ಇವಾಗ ಏನು ಯೂಸ್ ಮಾಡ್ತಾಯಿದ್ವಿ LCD ಡಿಸ್ಪ್ಲೇ ಅಲ್ವಾ. ಸೊ LCD ಡಿಸ್ಪ್ಲೇ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಡನ್. ಸೊ ಸೊ ನಾವು ದ ಡಿಸ್ಪ್ಲೇ ವಿ ಆರ್ ಗೋಯಿಂಗ್ ಟು ಯೂಸ್ ಈಸ್ 16x2. ಸೊ ಇಲ್ಲಿ ನಾರ್ಮಲಿ 16 ಅಂದ್ರೆ ಏನು, 2 ಅಂದ್ರೆ ಏನು ಅಂದರೆ ಲೈಕ್ 2 ಮೀನ್ಸ್ 2 rows. ಓಕೆನಾ. 16 ಅಂದರೆ 16 ಕಾಲಮ್ಸ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಸೊ ಹಾರಿಜಾಂಟಲ್ ಅಂತ ಅಂದ್ಕೊಂಡ್ರೆ ನಿಮಗೆ 16 ಕಾಲಮ್ಸ್ ಇದೆ. ಅಟ್ ಎ ಟೈಮ್ ನೀವು 16 ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡ್ಬೋದು ಇನ್ ಎ ಸಿಂಗಲ್ ಲೈನ್. ನೆಕ್ಸ್ಟ್ ಲೈನಿಗೆ ಹೋಗ್ತೀನಿ ಅಂದರೆ ಅಲ್ಲೂ ನೀವು ಅಟ್ ಎ ಟೈಮ್ 16 ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಓಕೆನಾ. ನೀವು ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ಟೋಟಲ್ ಎಲ್ಲ ಬಾಕ್ಸಲ್ಲೂ ನೀವು ಸಿಂಬಲ್ಸ್, ಆಲ್ಫಾಬೆಟ್ಸ್, ನಂಬರ್ಸ್ ಏನಾದರೂ ಡಿಸ್ಪ್ಲೇ ಮಾಡ್ತೀರಿ ಅಂದರೆ ಸೊ ಯು ಕ್ಯಾನ್ ಡಿಸ್ಪ್ಲೇ ಅಪ್ ಟು 32 ಕ್ಯಾರೆಕ್ಟರ್ಸ್ ಇನ್ ಅ ಸಿಂಗಲ್ ಫ್ರೇಮ್. ಸರಿನಾ. ಈ ಥರ ಇರುತ್ತೆ ನಿಮಗೆ. ಬಟ್ ನೀವು ಸ್ಕ್ರೋಲಿಂಗ್ ಆ್ಯಂಡ್ ಆಲ್ ಮಾಡ್ತೀನಿ ಅಂದರೆ ಲೈಕ್ ಯು ಕ್ಯಾನ್ ಡಿಸ್ಪ್ಲೇ ಲೈಕ್ ಸೆಂಟೆನ್ಸ್. ಸೊ ನಿಮ್ಮ ಸೆಂಟೆನ್ಸ್ನ ಡಿಸ್ಪ್ಲೇ ಮಾಡ್ಬೋದು ಸ್ಕ್ರೋಲಿಂಗ್ ಎನೇಬಲ್ ಮಾಡಿದ್ರಿ ಅಂದರೆ. ಸ್ಕ್ರೋಲಿಂಗ್ ಇಸ್ ನಥಿಂಗ್ ಬಟ್ ಲೈಕ್ ಮೂವ್ ಆಗ್ತಾ ಇರುತ್ತೆ ಲೈನ್ಸು. ಓಕೆನಾ. ಸೊ ಆ ಇವೆಂಟಲ್ಲಿ ನೀವು ಒಂದು ಫುಲ್ ಕಂಪ್ಲೀಟ್ ಲೈನ್ನ ಡಿಸ್ಪ್ಲೇ ಮಾಡ್ಬೋದು. ಓಕೆ. ಈಗ ಲೈಕ್ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಅಂದರೆ ಯು ಕ್ಯಾನ್ ಡಿಸ್ಪ್ಲೇ ಅಪ್ ಟು 32 ಕ್ಯಾರೆಕ್ಟರ್ಸ್. ಓಕೆನಾ. ಸೊ ಇದು ಬಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, ಫಸ್ಟ್ ಲೈನಿಂದ ಡಿಸ್ಪ್ಲೇ ಮಾಡಬೇಕು, ಈ ಬಾಕ್ಸ್ನ ಡಿಸ್ಪ್ಲೇ ಮಾಡ್ಬೇಕು. ಏನು ಮಾಡ್ತೀರಾ, ಲೈಟಸ್ಸೇ ಸೊ ನಿಮ್ಮ ಹತ್ರ ಒಂದು ಕರ್ಸರ್ ಇರುತ್ತೆ. ಓಕೆನಾ. ಕರ್ಸರ್ ಪಾಯಿಂಟ್ ಇರುತ್ತೆ. ಅದನ್ನ ನೀವು ಎಲ್ಲಿಗೆ ಪ್ಲೇಸ್ ಮಾಡಬೇಕು ಅಂತ ಲೈಕ್ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ 0th row. ಸೊ ಇದು ಬಂದುಬಿಟ್ಟು 0th row ಇರುತ್ತೆ, ಇದು ಫುಲ್ ಲೈನು. ಸೊ ನೆಕ್ಸ್ಟು ಅದ್ರ ಕೆಳಗಡೆ ಬಂದುಬಿಟ್ಟು ನಿಮಗೆ ರೋ 1 ಇರುತ್ತೆ. ಇದು 0th row, ಇದು ಫಸ್ಟ್ ರೋ. ಓಕೆ. ಸೊ ಈ ಥರ ನೇಮಿಂಗ್ ಆಗಿರುತ್ತೆ. ಸೇಮ್ ಟೈಪು ಇಲ್ಲಿ ಕಾಲಮ್ ನೋಡಿ, ಇದು 0th ಕಾಲಮು, ಇದು 1 ಕಾಲಮ್, 3 ಕಾಲಮ್, 9 ಕಾಲಮ್, ಸೊ 13 ಕಾಲಮ್, 15 ಕಾಲಮ್, ಈ ಥರ ಇರುತ್ತೆ. ಸೊ ಈಗ ನೀವು ಕರ್ಸರ್ ಸೆಟ್ ಮಾಡ್ಕೋಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬಾಕ್ಸಿಂದ ಡಿಸ್ಪ್ಲೇ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ಆವಾಗ ಕರ್ಸರ್ನ ಎಲ್ಲಿಗೆ ಸೆಟ್ ಮಾಡ್ತೀರಾ, 0th row 0th ಕಾಲಮ್. ಓಕೆನಾ. ಸೊ ಈ ಥರ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಲೈನಿಗೆ ಪ್ರಿಂಟ್ ಮಾಡ್ತಾಯಿದ್ದೀರಾ. ಸೊ ಇವಾಗ ಏನು ಮಾಡ್ತೀರಾ, 0 ಫಸ್ಟು ನೀವು ಕಾಲಮ್ ಬರೀಬೇಕು. ಓಕೆನಾ. ಸೊ 0th ಕಾಲಮ್ ಫಸ್ಟ್ ರೋ. ಸೊ ಈ ಥರ. ಓಕೆ. ನಾನು ಇಲ್ಲಿಂದ ಡಿಸ್ಪ್ಲೇ ಮಾಡಬೇಕು ಈ ಬಾಕ್ಸಿಂದ. ಏನು ಮಾಡ್ತೀರಾ ಆವಾಗ, ಸೊ ಕಾಲಮ್ ನೋಡ್ಕೊಳ್ಳಿ, ಕಾಲಮ್ ಎಷ್ಟಿದೆ, 7 ಇದೆ. ಓಕೆನಾ. ಕಾಲಮ್ 7 ಇದೆ. ರೋ ಬಂದುಬಿಟ್ಟು 0 ಇದೆ. ಸೊ ಅವಾಗ ಏನಾಗುತ್ತೆ, 7,0 ಆಗುತ್ತೆ. ಸೊ ಅವಾಗ ನೀವು ಇಲ್ಲಿಂದ ಡಿಸ್ಪ್ಲೇ ಮಾಡ್ಬೋದು. ಡನ್. ಸೊ ನೆಕ್ಸ್ಟ್ ಇವಾಗ ರೋಸಲ್ಲಿ ನೋಡ್ಕೊಳ್ಳಿ. ಸೊ ನಾನು ಇವಾಗ ಇಲ್ಲಿಂದ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ 10 ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಸೆಕೆಂಡ್ ಲೈನಲ್ಲಿ. ಸೊ ಇಲ್ಲಿಂದ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ, ಸೊ ಇಲ್ಲಿ ಕಾಲಮ್ ಎಷ್ಟಿದೆ, 9 ಇದೆ. ಓಕೆನಾ. 9,1. ಸೊ ಈ ಥರ ನೀವು ಬರೀತೀರ. ಓಕೆನಾ. 9,1 ಅಂದರೆ ನಿಮಗೆ ಕ್ಯಾರೆಕ್ಟರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ಇದಿಷ್ಟು ಸ್ಕಿಪ್ ಆಗುತ್ತೆ, ಇದಿಷ್ಟು ಬಾಕ್ಸ್ ಸ್ಕಿಪ್ ಆಗಿಬಿಟ್ಟು ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಲೈಕ್ ದಟ್ ಯು ಕ್ಯಾನ್ ಸೆಟ್ ದ ಕರ್ಸರ್ ಇನ್ ದ LCD. ಓಕೆನಾ. ಡನ್. ಸೊ ಇದೆಲ್ಲ ನಿಮಗೆ ಲೈಕ್ ಬಾಕ್ಸ್ ಆಯಿತು. ಸೊ ಇದು ಸಪ್ರೇಟ್ ಇರುತ್ತೆ ನಿಮಗೆ. ಓಕೆ. ಸೊ ಒಂದು ಬಾಕ್ಸಲ್ಲಿ ನಿಮಗೆ ಅಪ್ ಟು 1 ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಆಗುತ್ತೆ. ಡನ್. ಸೊ ನಿಮಗೆ LCD ಡಿಸ್ಪ್ಲೇ ತೊಗೊತೀನಿ ಅಂದರೆ ಸೊ ಇದರಲ್ಲಿ ಟೋಟಲ್ 16 ಪಿನ್ಸ್ ಇರುತ್ತೆ. ಸರಿನಾ. ಇಲ್ಲಿ ಏನು ನೋಡ್ತಿದ್ದೀರಲ್ವ, ದೀಸ್ ಆರ್ ದ ಪಿನ್ಸ್. ಸೊ ಈಗ LED ಯಾವ ಥರ ಲೈಕ್ ಡಿಜಿಟಲ್ ಪಿನ್ಸು, ಸ್ವಿಚ್ಚಿನ ಯಾವ ಥರ ಡಿಜಿಟಲ್ ಪಿನ್ಸಿಗೆ ಕನೆಕ್ಟ್ ಮಾಡ್ತಿದ್ರು, ಅದೇ ಥರ ನೀವು ಇದರಲ್ಲಿ ಪಿನ್ಸ್ನೆಲ್ಲ ನೀವು ಲೈಕ್ ಆರ್ಡಿನೋಗೆ ಕನೆಕ್ಷನ್ ಮಾಡಬೇಕು. ಓಕೆನಾ. ಸೊ ಅದನ್ನು ನಾನು ಟಿಂಕರ್ ಕಾರ್ಡಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಕನೆಕ್ಷನ್ ಏನು ಅಂತ ಹೇಳಿ. ಸೊ ಫಸ್ಟು ಲೈಕ್ ಪಿನ್ಸ್ ನೋಡ್ಕೊಳ್ಳಿ. ಆ್ಯಂಡ್ ಇದನ್ನು ನೀವು ನೋಟ್ಬುಕ್ಸಲ್ಲೂ ಲೈಕ್ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಬರ್ಕೋಬೇಕು, ಯಾವ ಪಿನ್ಸು ಏನನ್ನು ವರ್ಕ್ ಮಾಡುತ್ತೆ ಅಂತೇಳಿ. ಓಕೆ. ಸೊ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ನೀವು ನೋಟ್ಬುಕ್ಸಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ. ಸೊ ಈ ಪಾರ್ಟ್ಸ್ನ ಬರ್ಕೊಳ್ಳಿ ಫಸ್ಟು. ಸೊ ಫಸ್ಟ್ ಪಿನ್ ಇರೋದು ಗ್ರೌಂಡ್ ಪಿನ್ ಇರುತ್ತೆ ನಿಮಗೆ. ಸೊ ಗ್ರೌಂಡ್ ಏನು ಮಾಡ್ತೀರಾ, ಸೊ ಆರ್ಡಿನೋ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀರಾ, ದಟ್ಸ್ ಆಲ್. ಓಕೆ. ಸೊ ಗ್ರೌಂಡ್ ಆದಮೇಲೆ ನಿಮಗೆ 5 volts ಇದೆ. ಸೊ ಇದನ್ನು ಅಷ್ಟೇ 5 voltsನ ಏನು ಮಾಡ್ತೀರಾ, ಆರ್ಡಿನೋ 5 voltsಗೆ ಕನೆಕ್ಟ್ ಮಾಡ್ತೀರಾ. ಓಕೆನಾ.
ಸೊ ಗ್ರೌಂಡ್ ಮಾಡ್ತೀರಾ, 5 ವೋಲ್ಟ್ಸ್ನ 5 ವೋಲ್ಟ್ಸ್ ಕನೆಕ್ಟ್ ಮಾಡಬೇಕು, ಪವರ್ ಸಪ್ಲೈ ಇವೆರಡು. ಓಕೆ, ಸೊ ದೀಸ್ ಟು ಆರ್ ದ ಪವರ್ ಸಪ್ಲೈ. ನೆಕ್ಸ್ಟು ನಿಮಗೆ ಕಂಟ್ರಾಸ್ಟ್ ಕಂಟ್ರೋಲ್ ಅಂತ ಇದೆ. ಕಂಟ್ರಾಸ್ಟ್ ಕಂಟ್ರೋಲ್ ಅಂದರೆ ಈಗ ಬ್ಯಾಕ್ಗ್ರೌಂಡ್ ಲೈಟ್ ಏನು ಕಾಣ್ತಿದಲ್ವ ಗ್ರೀನ್ ಕಲರು, ಸೊ ಆ ಕಲರು ನಿಮಗೆ ಬ್ರೈಟ್ನೆಸ್ ವೇರಿಯೇಷನ್ ಆಗುತ್ತೆ. ಇದನ್ನು ನೀವು ಇದು ಮೇನ್ ಪಿನ್ನು. ಓಕೆ, ಸೊ ವಿತೌಟ್ ದಿಸ್ ಯು ಕ್ಯಾನಾಟ್ ಡಿಸ್ಪ್ಲೇ ಎನಿ ಕ್ಯಾರೆಕ್ಟರ್ಸ್. ಸೊ ಇದನ್ನು ವೇರಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬ್ರೈಟ್ನೆಸ್ ವೇರಿ ಆಗುತ್ತೆ ಡಿಸ್ಪ್ಲೇಯಲ್ಲಿ. ಓಕೆ, ಸೊ ಇನ್ ಕೇಸ್ ನೀವು ಎಲ್ಲ ಪ್ರೋಗ್ರಾಮ್ ಅಪ್ಲೋಡ್ ಮಾಡಿ ಲೈಕ್ ಕನೆಕ್ಷನ್ಸ್ ಎಲ್ಲ ಮಾಡಿಬಿಟ್ಟು ಚೆಕ್ ಮಾಡಿದ್ರು ನಿಮಗೆ ಒಂದೊಂದು ಟೈಮ್ ಡಿಸ್ಪ್ಲೇ ತೋರಿಸ್ತಾ ಇರಲ್ಲ. ಅವಾಗ ಏನು ಮಾಡ್ತೀರಾ ಅಂದರೆ ಜಸ್ಟ್ ಇದಕ್ಕೆ ಈ ಪಿನ್ಗೆ ಒಂದು ಪಾಟ್ ಕನೆಕ್ಟ್ ಮಾಡಿರ್ತೀರ, ಪೊಟೆನ್ಷಿಯೋಮೀಟರ್ ಅಂತ ಹೇಳ್ತೀವಿ. ಪೊಟೆನ್ಷಿಯೋಮೀಟರ್ ಕನೆಕ್ಟ್ ಮಾಡಿರ್ತೀರ, ಅದನ್ನ ರೊಟೇಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಬ್ರೈಟ್ನೆಸ್ ವೇರಿಯೇಷನ್ ಆಗಿಬಿಟ್ಟು ಡಿಸ್ಪ್ಲೇ ಬರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನಾವು ಕಂಟ್ರಾಸ್ಟ್ ಕಂಟ್ರೋಲ್ ಪಿನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಟು ಕಂಟ್ರೋಲ್ ದ ಬ್ರೈಟ್ನೆಸ್. ಸೊ ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಅಂದರೆ ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ತೀರಾ. ಪೊಟೆನ್ಷಿಯೋಮೀಟರ್ ಸಿಗ್ನಲ್ ವಾರ್ನ VAA ಅಂದರೆ ಕಂಟ್ರಾಸ್ಟ್ ಕಂಟ್ರೋಲ್ ಪಿನ್ನಿಗೆ ಕೊಟ್ಟಿರ್ತೀರಾ. ಸೊ ಆವಾಗ ಅದನ್ನು ವೇರಿ ಮಾಡಿದಾಗ ಬ್ರೈಟ್ನೆಸ್ಸು ವೇರಿ ಆಗುತ್ತೆ. ಓಕೆ, ಡನ್. ಸೊ ನೆಕ್ಸ್ಟ್ ಪಿನ್ ಇರೋದು ನಿಮಗೆ RS ಇರುತ್ತೆ. ಸೊ ಇದು ನಮ್ಮ RS ಮೀನ್ಸ್ ರಿಜಿಸ್ಟರ್ ಸೆಲೆಕ್ಟರ್. ಓಕೆನಾ, ಸೊ ಅದೇನಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಜಸ್ಟ್ ಏನು ಸಿಂಪಲಾಗಿ ಹೇಳ್ಬೇಕಂದ್ರೆ, ಸೊ ಅದರಲ್ಲಿ ನಿಮಗೆ ರಿಜಿಸ್ಟರ್ ಸೆಲೆಕ್ಟರಲ್ಲಿ 2 ರಿಜಿಸ್ಟರ್ಸ್ ಇರುತ್ತೆ. ಒಂದು ಕಮಾಂಡ್ ರಿಜಿಸ್ಟರು, ಇನ್ನೊಂದು ಡೇಟಾ ರಿಜಿಸ್ಟರ್ ಅಂತ ಇರುತ್ತೆ. ಸರಿನಾ? ಸೊ ಈ ಕಮಾಂಡ್ ರಿಜಿಸ್ಟರ್ ಏನು ಮಾಡುತ್ತೆ ಅಂದರೆ ಲೈಕ್ ನೀವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀರಲ್ವ LCDಗೆ. ಸೊ ಎಕ್ಸಾಂಪಲ್ ಅಂದರೆ ಈಗ LCD ಕ್ಲಿಯರ್ ಮಾಡೋದಾಗಿರ್ಬೋದು, ಅಥವಾ ಕರ್ಸರ್ನ ಸೆಟ್ ಮಾಡೋದಾಗಿರ್ಬೋದು. ಓಕೆ, ಅಥವಾ ಬ್ರೈಟ್ನೆಸ್ ಆನ್ ಮಾಡೋದು, ಲೈಟ್ ಆನ್ ಮಾಡೋದು, ಲೈಟ್ ಆಫ್ ಮಾಡೋದು. ಸೊ ಈ ಥರ ಕಮೆಂಟ್ಸ್ನೆಲ್ಲ ಕಮೆಂಟ್ ರಿಜಿಸ್ಟ್ರಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ಯಾವುದು ಡೇಟಾ ರಿಜಿಸ್ಟರ್. ಡೇಟಾ ರಿಜಿಸ್ಟ್ರಲ್ಲಿ ಏನಿರುತ್ತೆ ಅಂದರೆ ಸೊ ನೀವು ಇಲ್ಲೇನು ಡೇಟಾ ಡಿಸ್ಪ್ಲೇ ಮಾಡ್ತಿದ್ದೀರಲ್ವ, ಸೊ ಅದೆಲ್ಲ ಡೇಟಾ ರಿಜಿಸ್ಟ್ರಲ್ಲಿ ಇರುತ್ತೆ. ಓಕೆ, ಸೊ ಇದನ್ನು ನೀವು ಲೈಕ್ ಇನ್ಸ್ಟ್ರಕ್ಷನ್ಸೇ ಬೇರೆ ರಿಜಿಸ್ಟ್ರಲ್ಲಿ ಹೋಗುತ್ತೆ ಆ್ಯಂಡ್ ಡೇಟಾನೇ ಒಂದು ರಿಜಿಸ್ಟರಿಗೆ ಹೋಗುತ್ತೆ. ಸೊ ಅವೆರಡು ಮಾಡೋ ವರ್ಕ್ ಬಂದುಬಿಟ್ಟು ನಿಮಗೆ ಈ ಪಿನ್ನಲ್ಲಿ ಇರುತ್ತೆ, RS ಪಿನ್ನಲ್ಲಿ. ಓಕೆ, ಸೊ ನೆಕ್ಸ್ಟು ಬಂದುಬಿಟ್ಟು ನಿಮಗೆ RW ಅಂತ ಇರುತ್ತೆ. RW ಇಸ್ ನಥಿಂಗ್ ಬಟ್ ರೀಡ್ ರೈಟ್ ಪಿನ್ ಅಂತ ಕರಿತೀವಿ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ LCDಯಲ್ಲಿ ರೈಟ್ ಮಾಡ್ತಾಯಿದ್ದೀವಿ. ಓಕೆನಾ, ಸೊ LCDಯಲ್ಲಿ ರೈಟ್ ಮಾಡೋದ್ರಿಂದ ಏನಾಗುತ್ತೆ, ಇದನ್ನು ನೀವು ಗ್ರೌಂಡ್ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ್ಯಂಡ್ ರೀಡ್ ಯಾವುದರಿಂದ ಮಾಡ್ತೀರಾ, ಯಾವ ಟೈಪ್ ಡಿವೈಸಿಂದ ಮಾಡ್ತೀರಾ ಅಂದರೆ ರೀಡ್ನ ನೀವು ಸೆನ್ಸರ್ಸಿಂದ ರೀಡ್ ಮಾಡ್ತೀರಾ ವ್ಯಾಲ್ಯೂಸ್ನ ಯಾವಾಗಲೂ. ಓಕೆ, ಸೊ ಈಗ ಡಿಸ್ಪ್ಲೇ ಏನಾಗುತ್ತೆ, ಇನ್ಪುಟ್ ಆಗುತ್ತಾ ಔಟ್ಪುಟ್ ಆಗುತ್ತಾ? ಸೊ ಆ್ಯಕ್ಚುಲಿ ಡಿಸ್ಪ್ಲೇ ಬಂದುಬಿಟ್ಟು ನಿಮಗೆ ಔಟ್ಪುಟ್ ಡಿವೈಸ್ ಆಗುತ್ತೆ. ಓಕೆನಾ, ಔಟ್ಪುಟ್ ಡಿವೈಸ್ ಆಗೋದ್ರಿಂದ ನೀವೇನು ಮಾಡ್ತೀರಾ, ರೀಡ್ ರೈಟ್ನ ಗ್ರೌಂಡ್ ಮಾಡ್ತೀರಾ. ಸರಿನಾ? ಡನ್. ನೆಕ್ಸ್ಟು ನಿಮಗೆ ಎನೇಬಲ್ ಪಿನ್ ಇದೆ. ಸೊ ಎನೇಬಲ್ ಪಿನ್ ಏನು ಮಾಡುತ್ತೆ ಅಂದರೆ LCDನ ಲೈಕ್ ಎನೇಬಲ್ ಮಾಡುತ್ತೆ ಡಿಸ್ಪ್ಲೇ ಆಗೋದಕ್ಕೆ. ಓಕೆನಾ, ಸೊ ಇಟ್ ವಿಲ್ ಎನೇಬಲ್ ದ LCD ಟು ಡಿಸ್ಪ್ಲೇ. ಸೊ ಇದಿಷ್ಟು ಈ ಪಿನ್ಸ್ ಎಲ್ಲ ನಿಮಗೆ ಕಂಟ್ರೋಲ್ ಪಿನ್ಸ್ ಇರುತ್ತೆ. ಸರಿನಾ? ಮೇನ್ ಇವಾಗ ಡೇಟಾ ಪಿನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಡೇಟಾ ಪಿನ್ಸ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಾ, ಸೊ ದೀಸ್ ಪಿನ್ಸ್ ವಿಲ್ ಬಿ ಕನೆಕ್ಟೆಡ್ ಟು ದ ಡಿಜಿಟಲ್ ಪಿನ್. ಸೊ ಈ ಪಿನ್ಸಲ್ಲಿ ನಿಮಗೆ ಅರೌಂಡ್ ಲೈಕ್ ಎಲ್ಲ ಡೇಟಾ ಏನೇನು ಡಿಸ್ಪ್ಲೇ ಮಾಡ್ತಿದ್ದೀರಲ್ವ LCDಲಿ ಎಲ್ಲ ಡೇಟಾನು ಈ 8 ಡೇಟಾ ಪಿನ್ಸಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಕಂಟ್ರೋಲರ್ ಟು LCD ನಿಮಗೆ. ಓಕೆನಾ, ಸೊ ಲಾಸ್ಟ್ ಟೂ ಪಿನ್ಸ್ ಬಂದುಬಿಟ್ಟು ನಿಮ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಆ ಪವರ್ ಸಪ್ಲೈ ಏನಕ್ಕೆ ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ಗ್ರೀನ್ ಲೈಟ್ ಕಾಣ್ತಿದೆ ಅಲ್ವಾ, ಸೊ ಆ ಪರ್ಪಸ್ಗೆ ನಾವು ಈ ಪವರ್ ಸಪ್ಲೈನ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಟಿಂಕರ್ ಕ್ಯಾಡಲ್ಲಿ ಕನೆಕ್ಷನ್ ಮಾಡ್ತಿರ್ತಿರಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಅಲ್ಲಿ ನಾನು ಕ್ಲೀನಾಗಿ ನಿಮಗೆ ಕನೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಸೊ ಈಗ 8 ಡೇಟಾ ಪಿನ್ಸ್ ಇದೆ, D0 to D7 ಇದೆ. ಓಕೆನಾ, ಸೊ ಇದರಲ್ಲಿ ನಿಮ್ಗೆ ಏನು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಇಲ್ಲೇನು ಡಿಸ್ಪ್ಲೇ ಮಾಡಬೇಕು ಡೇಟಾ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಯೂಸಿಂಗ್ ದ ಡೇಟಾ ಪಿನ್ಸ್. ಡನ್. ಓಕೆ, ಸೊ ಇದನ್ನು ನೀವೊಂದು ಬಾಕ್ಸ್ ಹಾಕೊಂಡ್ಬಿಟ್ಟು ಪಿನ್ಸ್ ನೇಮಿಂಗ್ಸ್ನ ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಓಕೆನಾ, ಸೊ ಏನಕ್ಕೆ ಅಂದರೆ ನೀವು ಲೈಕ್ ಕನೆಕ್ಷನ್ ಮಾಡುವಾಗ ನಿಮಗೆ ಲೈಕ್ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ? ಸೊ ನಾನು ಇವಾಗ ಎಲ್ಲ ಪಿನ್ಸ್ನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಪಿನ್ಸ್ನ ಡೌಟ್ಸ್ ಇತ್ತು ಅಂದರೆ ನೀವು ಕೇಳ್ಬೋದು. ಓಕೆ,
ಡನ್. ಓಕೆ, ಸೊ ಲೈಕ್ ಸೊ ಇದೆಲ್ಲ ಪಿನ್ಸ್ ಇರುತ್ತೆ ನಿಮಗೆ, ಟೋಟಲ್ 16 ಪಿನ್ಸ್ ಇರುತ್ತೆ. ಓಕೆನಾ. ಸೊ ನಿಮಗೆ ಹಾರ್ಡ್ವೇರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಒಂದು ಲೈಕ್ ಬೇಸ್, ಎಲ್ ಸಿ ಡಿ ಬೇಸ್ ಅಂತ ಕರಿತೀವಿ ನಾವು ಅದನ್ನ, ಎಲ್ ಸಿ ಡಿ ಬೇಸ್ ಸಿಗುತ್ತೆ. ಸೊ ಆ ಬೇಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕನೆಕ್ಟ್ ಮಾಡಿದ್ರೆ ಲೈಕ್ ಕನೆಕ್ಷನ್ಸ್ ನಿಮಗೆ ಕಡಿಮೆ ಆಗುತ್ತೆ. ಯಾವ್ಯಾವ ಕನೆಕ್ಷನ್ ಕಡಿಮೆ ಆಗುತ್ತೆ ಅಂದರೆ ಲೈಕ್ VEE ಇರ್ಬೋದು. ಸೊ ಪಾಟ್ ಏನು ಕನೆಕ್ಟ್ ಮಾಡ್ತಾರಲ್ವ ಆ ಕನೆಕ್ಷನ್ ಸ್ಕಿಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ 2 ಪಿನ್ಸು ಪಾಸಿಟಿವ್ ಮತ್ತು ನೆಗೆಟಿವ್, ಆ 2 ಪಿನ್ಸು ನಿಮಗೆ ಸ್ಕಿಪ್ ಆಗುತ್ತೆ ಎಲ್ ಸಿ ಡಿ ಬೇಸಲ್ಲಿ. ಓಕೆನಾ. ಸೊ ವಿತೌಟ್ ಬೇಸ್ ಯೂಸ್ ಮಾಡ್ತೀನಿ ಅಂದರೆ ಇದೆಲ್ಲ ಎಕ್ಸ್ಟರ್ನಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು 5 ವೋಲ್ಟ್ಸ್ ಕೊಡಬೇಕು ಪಾಸಿಟಿವ್ ನೆಗೆಟಿವ್ಗೆ. ಇಲ್ಲೂ VSS ನೆಗೆಟಿವ್, VCC ಅಂದರೆ ಪಾಸಿಟಿವ್, 5 ವೋಲ್ಟ್ಸ್ ಗ್ರೌಂಡು. ಓಕೆ, ನೆಕ್ಸ್ಟ್ VEE ಬಂದುಬಿಟ್ಟು ಪಾಟ್ ಕನೆಕ್ಟ್ ಮಾಡ್ತೀರಾ, ರೀಡ್ ರೈಟ್ ಬಂದುಬಿಟ್ಟು ಗ್ರೌಂಡ್ ಕನೆಕ್ಟ್ ಮಾಡ್ತೀರಾ. ಸೊ ಈ ಥರ ಕನೆಕ್ಷನ್ಸ್ ಇರುತ್ತೆ. ನಾನು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ಕನೆಕ್ಷನ್ ಮಾಡಬೇಕಾದ್ರೆ, ಅವಾಗ ಗೊತ್ತಾಗುತ್ತೆ. ಓಕೆನಾ, ಡನ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ರೆಜಿಸ್ಟರ್ ಸೆಲೆಕ್ಟರ್ ಅಂತ ಪಿನ್ ಹೇಳಿದ್ನಲ್ವಾ. ಸೊ ಇದರಲ್ಲಿ ನಿಮಗೆ 2 ರೆಜಿಸ್ಟರ್ಸ್ ಇರುತ್ತೆ. ಯಾವುದ್ಯಾವುದು ಅಂದರೆ ಕಮಾಂಡ್ ಮತ್ತು ಡೇಟಾ ರೆಜಿಸ್ಟರ್ಸ್ ಇರುತ್ತೆ. ಓಕೆನಾ. ಸೊ ಯಾವಾಗ ರೆಜಿಸ್ಟರ್ ಸೆಲೆಕ್ಟರ್ 0 ಇರುತ್ತಲ್ವ, ಸೊ ಆ ಟೈಮಲ್ಲಿ ನಿಮಗೆ ಕಮಾಂಡ್ ರೆಜಿಸ್ಟರ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನಾದರೂ 1 ಇತ್ತು ಅಂದರೆ ಸೊ ನಿಮಗೆ ಡೇಟಾ ರಿಜಿಸ್ಟರ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಡೇಟಾ ರಿಜಿಸ್ಟರ್ ಮತ್ತು ಕಮಾಂಡ್ ರಿಜಿಸ್ಟರ್ ಮೀನ್ಸ್, ಸೊ ನಿಮಗೆ ಡೇಟಾ ರಿಜಿಸ್ಟರಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಆಲ್ ದ ಡೇಟಾ ಯು ಆರ್ ಸೆಂಡಿಂಗ್ ಡಿಸ್ಪ್ಲೇಯಿಂಗ್. ಈಗ ಸೆನ್ಸರ್ ಡೇಟಾ ಆಗಿರ್ಬೋದು, ಓಕೆ, ಸೆನ್ಸರ್ ವ್ಯಾಲ್ಯೂಸು, ನೆಕ್ಸ್ಟು ನಿಮ್ಮ ಕ್ಯಾರೆಕ್ಟರ್ಸ್, ಎಲ್ಲಾದರೂ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡ್ತಾಯಿದೆ ಅಂದರೆ ಆ ಡೇಟಾನು ಕೌಂಟ್ ಆಗುತ್ತೆ. ಓಕೆ, ಸೊ ಈ ಥರ ಎಲ್ಲ ಮಲ್ಟಿಪಲ್ ಡೇಟಾ ಎಲ್ಲ ನಿಮಗೆ ASCII ಫಾರ್ಮೆಟಲ್ಲಿ ಸೇವ್ ಆಗಿರುತ್ತೆ. ಯಾವುದರಲ್ಲಿ? ಡೇಟಾ ರಿಜಿಸ್ಟರಲ್ಲಿ. ಓಕೆನಾ, ಡನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಮಾಂಡ್ ರಿಜಿಸ್ಟರ್ ಇರುತ್ತೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ಲೈಕ್ LCD ಇನಿಷಿಯಲೈಸಿಂಗ್ ಮಾಡಿದಾರಲ್ವ, ಸೊ ಆ ಕಮಾಂಡ್ ಬಂದುಬಿಟ್ಟು ಕಮಾಂಡ್ ರಿಜಿಸ್ಟರಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ಲಿಯರಿಂಗ್ ದ ಸ್ಕ್ರೀನ್ ಆಗಿರ್ಬೋದು, ಅಥವಾ ಸೆಟ್ಟಿಂಗ್ ದ ಕರ್ಸರ್ ಪೊಸಿಷನ್ನು ಆ್ಯಂಡ್ ಕಂಟ್ರೋಲಿಂಗ್ ದ ಡಿಸ್ಪ್ಲೇ. ಸೊ ಈ 4 ಆಪ್ರೇಷನ್ಸು ನಿಮಗೆ ಕಮಾಂಡ್ ರಿಜಿಸ್ಟರಲ್ಲಿ ಬರುತ್ತೆ. ಓಕೆ, ಡನ್. ಸೊ ನೆಕ್ಸ್ಟು ಲೈಕ್ ನಿಮಗೆ ಡಿಸ್ಪ್ಲೇಯಿಂಗ್ ಕಸ್ಟಮ್ ಕ್ಯಾರೆಕ್ಟರ್ಸ್ ಆನ್ 16x2 LCD. ಓಕೆನಾ. ಸೊ ಇದು ಲೈಕ್ ಏನು ಮಾಡ್ತೀರಾ ಅಂದರೆ, ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಟೋಟಲ್ ನಿಮಗೆ 5 ಕಾಲಮ್ಸ್ ಮತ್ತು 8 ರೋಸ್ ಇದೆ, ಸರಿನಾ. ಒಂದು ಡಿಸ್ಪ್ಲೇಯಲ್ಲಿ, ಒಂದು ಯೂನಿಟಲ್ಲಿ ನಿಮಗೆ 5 ಕಾಲಮ್ಸ್ ಮತ್ತು 8 ರೋಸ್ ಇದೆ, ಸರಿನಾ. ಸೊ ಅದರಲ್ಲಿ ಏನು ಮಾಡ್ತೀರಾ ಅಂದರೆ ಹಿಯರ್ ದ ರೆಸಲ್ಯೂಷನ್, ನಂಬರ್ ಆಫ್ ರೆಸಲ್ಯೂಷನ್ಸ್ ಆರ್ ಮೋರ್. ಓಕೆ, ಆ್ಯಂಡ್ ಇವಾಗ ಏನಾಗುತ್ತೆ, ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ಸ್ಲ್ಯಾಶ್ ಆಗಿರ್ಬೋದು, ಡಾಲರ್ಸ್, ಪರ್ಸಂಟೇಜ್, ಸೊ ಈ ಥರದ್ದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಈಸಿಯಾಗಿ ನೀವು ಡಿಸ್ಪ್ಲೇ ಮಾಡ್ಬೋದು ಇದರಲ್ಲಿ. ಓಕೆನಾ. ಸೊ ರೆಸಲ್ಯೂಷನ್ ಜಾಸ್ತಿ ಇದ್ದಷ್ಟು ನಿಮಗೆ ಕ್ಲಾರಿಟಿ, ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಕ್ಯಾರೆಕ್ಟರ್ಸಲ್ಲಿ. ಸೊ ಅದರಲ್ಲಿ ನಿಮಗೆ 5 ಕಾಲಮ್ಸ್ ಮತ್ತು 8 ರೋಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ಈಸಿಲಿ, ಯು ಕ್ಯಾನ್ ಡಿಟೆಕ್ಟ್ ಈಸಿಲಿ, ಆರ್ ಎಲ್ಸ್ ಯು ಕ್ಯಾನ್ ರೀಡ್ ಈಸಿಲಿ. ಸೊ ಈ ಥರ ಇರುತ್ತೆ ನಿಮಗೆ. ಓಕೆ, ಡನ್. ಸೊ ಇಲ್ಲಿ ನೋಡ್ಬೋದು ನೀವು ಲೈಕ್, ಸೊ ಈಗ ಬಿ ಏನಾದರೂ ಕ್ಯಾರೆಕ್ಟರ್ಸ್ ಸೆಂಡ್ ಮಾಡ್ತಿದ್ದೀರಾ LCDಗೆ ಅಂದರೆ ನೀವು ASCII ವ್ಯಾಲ್ಯೂಗೆ ಕನ್ವರ್ಟ್ ಆದಾಗ ಈ ಥರ ನಿಮಗೆ ಇರುತ್ತೆ. ಓಕೆನಾ. ಓಕೆ, ಸೊ ನಿಮಗೆ ಲೈಕ್ ಆರ್ಡಿನೋಯಿಂದ LCDಗೆ ಕಮ್ಯುನಿಕೇಟ್ ಆಗಬೇಕಾದ್ರೆ ನಿಮಗೆ ಸಿಗ್ನಲ್ಸು ಈ ಥರ ಫಾರ್ಮೆಟಲ್ಲಿ ನಿಮಗೆ ಸೆಂಡ್ ಆಗುತ್ತೆ. ಓಕೆ, ಸೆಂಡ್ ಆಗಿಬಿಟ್ಟು ನಿಮಗೆ LCDಯಲ್ಲಿ ಸೇವ್ ಆಗಿರುತ್ತೆ. ಓಕೆ, ಇಟ್ ವಿಲ್ ಬಿ ಇನ್ ದ ASCII ಫಾರ್ಮೆಟ್ ಅಷ್ಟೇ. ಓಕೆ, ಸೊ ಇದೇನು ಜಾಸ್ತಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಡ, ಜಸ್ಟ್ ಲೈಕ್ ನೋಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಲೈಕ್ ವಿ ವಿಲ್ ಡಿಸ್ಪ್ಲೇ ಹೆಲೋ ವರ್ಲ್ಡ್ ಇನ್ ದ LCD ಯೂಸಿಂಗ್ ಆರ್ಡಿನೋ ಯೂನೋ. ಓಕೆನಾ. ಸೊ ಕನೆಕ್ಷನ್ಸು ನಾವು ಟಿಂಕರ್ಕ್ಯಾಡಲ್ಲೇ ಮಾಡ್ತೀವಿ. ಸೊ ಕನೆಕ್ಷನ್ಸ್ ಬೇಕು ಅಂದರೆ ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ. ಓಕೆ, ಸೊ ಈಗ ನಮಗೆ ರಿಕ್ವೈರ್ಮೆಂಟ್ ಇರೋದೇನೇನು ಅಂದರೆ ಲೈಕ್ LCD ಇದೆ, ಆರ್ಡಿನೋ ಇದೆ. ಓಕೆನಾ. ಸೊ ಇದು ಪೊಟೆನ್ಷಿಯೋಮೀಟರ್, ನಾನು ಇನ್ನೊಂದು ಸಲ ಟಿಂಕರ್ಕ್ಯಾಡಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ನಿಮಗೆ ಬೇರೆ ಥರ ಡಿಸೈನಲ್ಲಿದೆ, ಸೊ ಅದನ್ನು ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಬ್ರೆಡ್ ಬೋರ್ಡ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಏನು ಮಾಡ್ತೀರಾ ಈಗ ಫಸ್ಟ್, ಸೊ ಬ್ರೆಡ್ ಬೋರ್ಡಿಗೆ ಫಿಕ್ಸ್ ಮಾಡ್ಕೊತೀರಾ LCD ಡಿಸ್ಪ್ಲೇನ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾಡ್ ಕನೆಕ್ಷನ್. ಸೊ ನಿಮಗೆ ಲೈಕ್ ಕಂಪ್ಲೀಟ್ ಕನೆಕ್ಷನ್ ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ಟಿಂಕರ್ಕ್ಯಾಡಲ್ಲಿ ಮಾಡಬೇಕಾದ್ರೆ ನೀವು ಲೈವಾಗಿ ನೋಡ್ಕೊಂಬಿಟ್ಟು ಯು ಕ್ಯಾನ್ ಡೂ ದ ಕನೆಕ್ಷನ್ಸ್. ಓಕೆ, ಸೊ ಫೈನಲ್ಲು ನಿಮಗೆ ಈ ಥರ ಇರುತ್ತೆ. ಇದು ವಿತ್ ಬೇಸ್, ಇದು ಕನೆಕ್ಷನ್ಸು. ಓಕೆ, ಸೊ ಟಿಂಕರ್ಕ್ಯಾಡಲ್ಲಿ ಮಾಡೋದು ಬೇರೆ ಥರ ಕನೆಕ್ಷನ್ಸ್ ಇರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಓಕೆನಾ. ಸೊ ಇದು ವಿತ್ ಬೇಸ್, ಇದು ನಾವು ಬೇಸ್ ಅಂತ ಕರಿತೀವಿ. ಇಲ್ಲೇನಿದೆ ಅಲ್ವಾ, ಸೊ ದಿಸ್ ಇಸ್ ದ ಬೇಸ್. ಸೊ ನೀವು ಇದು ನಿಮಗೆ ಹಾರ್ಡ್ವೇರಲ್ಲಿ ಮಾತ್ರ ಸಿಗುತ್ತೆ.
ಇಲ್ಲಿ ಏನೇನು ಕನೆಕ್ಷನ್ ಸ್ಕಿಪ್ ಆಗಿದೆ ನೋಡಿ, ಲಾಸ್ಟ್ ಆ್ಯನೋಡ್ ಮತ್ತು ಕ್ಯಾಥೋಡ್ ಸ್ಕಿಪ್ ಆಗಿದೆ, ಓಕೆನಾ. ಮತ್ತು ಇನ್ನೊಂದು ಯಾವುದು ಲೈಕ್ ಪೊಟೆನ್ಷಿಯೋಮೀಟರ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯೋಮೀಟರ್ದೊಂದು ಸ್ಕಿಪ್ ಆಗಿದೆ, VEE ಅಂತ ಇತ್ತಲ್ವ, VEE ಸ್ಕಿಪ್ ಆಗಿದೆ, ಪೊಟೆನ್ಷಿಯೋಮೀಟರ್ ಕನೆಕ್ಟ್ ಆಗಿದೆ, ಓಕೆ. ಸೊ ಇಲ್ಲಿ ನೀವು ಜಸ್ಟ್ ಏನು ಮಾಡ್ತೀರಾ ಅಂದರೆ ಒಂದು ಪವರ್ ಸಪ್ಲೈ ಒಂದು ನೆಗೆಟಿವ್ ಕೊಡ್ತೀರಾ, ನೆಕ್ಸ್ಟು RS ಎನೇಬಲ್ಲು ರೀಡ್ ರೈಟ್ ಕೊಡ್ತೀರಾ, ರೀಡ್ ರೈಟ್ ಗ್ರೌಂಡ್ ಮಾಡ್ತೀರಾ. ದೆನ್ ಡೇಟಾ ಪಿನ್ಸ್ನ ನೀವು ಆರ್ಡಿನೋಗೆ ಕನೆಕ್ಟ್ ಮಾಡ್ತೀರಾ. ಇಷ್ಟೇ ಕನೆಕ್ಷನ್, ಓಕೆ. ಸೊ ಫೈನಲಾಗಿ ನಿಮಗೆ ಕನೆಕ್ಷನ್ಸ್ ಈ ಥರ ಇರುತ್ತೆ, ಓಕೆನಾ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಲೈಕ್ ಕನೆಕ್ಷನ್ಸ್ ಇನ್ ದ ಟಿಂಕರ್ಕ್ಯಾಡ್. ಸೊ ಎಲ್ಲರೂ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಳ್ಳಿ, ಟಿಂಕರ್ಕ್ಯಾಡ್ ವೆಬ್ಸೈಟ್ ಓಪನ್ ಮಾಡಿ. ಸೊ ಟಿಂಕರ್ಕ್ಯಾಡ್ ಓಪನ್ ಮಾಡಿದ್ಮೇಲೆ ಗೋ ಟು ಕ್ರಿಯೇಟ್ಗೆ ಹೋಗ್ಬಿಟ್ಟು ಸರ್ಕ್ಯೂಟ್ಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಫಸ್ಟ್ ಕಾಂಪೊನೆಂಟ್ಸ್ ಏನೇನಂತ ನೋಡ್ಕೊಳ್ಳಿ. ಫಸ್ಟ್ ನಮಗೆ ಆರ್ಡಿನೋ ಯೂನೋ ತಗೊಳ್ಳಿ, ಓಕೆ. ಸೊ ಆರ್ಡಿನೋ ಯೂನೋ ಪ್ಲೇಸ್. So next breadboard, we required a breadboard. So breadboard almost ದೊಡ್ಡದು ತಗೊಳ್ಳಿ, breadboard. This one is a breadboard. ನೆಕ್ಸ್ಟ್ ಬಂದುಬಿಟ್ಟು ನೀವು LCD ಅಂತ ಸರ್ಚ್ ಮಾಡಿ, LCD 16x2 ಅಂತ ಬರುತ್ತೆ ನಿಮಗೆ, LCD 16x2 ಅಂತ ಬರುತ್ತೆ, ಓಕೆನಾ. ಸೊ ಇಲ್ಲಿದೆ ನೋಡಿ 16x2. ಸೊ ಇದನ್ನು ತಗೊಂಡು ಇಲ್ಲಿಗೆ ಪ್ಲೇಸ್ ಮಾಡಿ, ಓಕೆನಾ. ಡನ್. ಸೊ ಇದಾದಮೇಲೆ ಏನು ಮಾಡ್ತೀರಾ, ಇನ್ನು ಕಾಂಪೊನೆಂಟ್ಸ್ ಬೇಕು ನಮಗೆ. ಸೊ ಯಾವುದು ಅಂದರೆ ಪೊಟೆನ್ಷಿಯೋಮೀಟರ್ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಪೊಟೆನ್ಷಿಯೋಮೀಟರ್. ಸೊ ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ, ಓಕೆ. ಸೊ ಲೆಟ್ ಅಸ್ ಪ್ಲೇಸ್ ಇಟ್ ಹಿಯರ್. ಡನ್. ಸೊ ಇನ್ನೊಂದು ಬಂದುಬಿಟ್ಟು ನಿಮಗೆ ರೆಸಿಸ್ಟರ್ಸ್ ಬೇಕು, ರೆಸಿಸ್ಟರ್ ತೊಗೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಪ್ಲೇಸ್ ಮಾಡಿ, ಆಮೇಲೆ ಕನೆಕ್ಷನ್ಸ್ ಹೇಳ್ತೀನಿ. ಡನ್. ಸೊ ಇದೆಲ್ಲ ಕಾಂಪೊನೆಂಟ್ಸ್ ನಿಮಗೆ ಬೇಕಾಗುತ್ತೆ, ಓಕೆ. ಸೊ ನೆಕ್ಸ್ಟು ಇದಾದಮೇಲೆ ಏನು ಮಾಡ್ತೀರಾ, ಕನೆಕ್ಟ್ ಗ್ರೌಂಡ್ ಆ್ಯಂಡ್ 5 volts ಟು ದ ಬ್ರೆಡ್ ಬೋರ್ಡ್, ಓಕೆ. ಸೊ ಈಗ ಗ್ರೌಂಡಿಂದ ಒಂದು ಕನೆಕ್ಷನ್ ತೊಗೊಳ್ಳಿ. ಸೊ ಐ ಮೇಕ್ ದ ಕಲರ್ ಆ್ಯಸ್ ಬ್ಲ್ಯಾಕ್ ಕಲರ್ ವೈರ್ ಸೆಲೆಕ್ಟ್ ಮಾಡಿಕೊಂಡು ಗ್ರೌಂಡ್ ಕನೆಕ್ಷನ್ ಮಾಡಿ. ಸೊ ಬ್ರೆಡ್ ಬೋರ್ಡ್ಗೆ ಗ್ರೌಂಡ್ ವೈರ್ ಕನೆಕ್ಟ್ ಮಾಡಿ. ಡನ್. ಸೊ ಇವಾಗ ಗ್ರೌಂಡ್ ಕನೆಕ್ಷನ್ ಮಾಡಿದ್ದೀರಾ, LCDಯಿಂದ ಗ್ರೌಂಡ್ ಕನೆಕ್ಷನ್ ಮಾಡಿ. ಆ್ಯಂಡ್ ಈ ಪಾಟ್ಗೂ ಗ್ರೌಂಡ್ ಕನೆಕ್ಷನ್ ಮಾಡಬೇಕು ಆ್ಯಕ್ಚುಲಿ, ಓಕೆನಾ. ಸೊ ಇಲ್ಲಿ ನಿಮಗೆ ಪಾಟಲ್ಲಿ 3 ಪಿನ್ಸ್ ಇರುತ್ತೆ. ಟರ್ಮಿನಲ್ 1 ವೈಪರ್ ಅಂತ ಇದು ಟರ್ಮಿನಲ್ 2. ಸೊ ವೈಪರ್ ಅಂತ ಇರೋದನ್ನ VEE ಕನೆಕ್ಟ್ ಮಾಡ್ತೀರಾ, ಮಿಡಲ್ ಪಿನ್ನು ವೈಪರ್ ಅಂತ ಇರೋದನ್ನ VEE ಕನೆಕ್ಟ್ ಮಾಡಬೇಕು. VEEಲಿದೆ, V0 ಅಂತ ಇದೆ, ಇದರಲ್ಲಿ V0ಗೆ ಕೊಡಬೇಕು. ಕಂಟ್ರೆಸ್ಟ್ ಅಂತ ಬರುತ್ತೆ, ಓಕೆನಾ. ಕಂಟ್ರೆಸ್ಟ್ನ ನೀವು ಮಿಡಲ್ ಪಿನ್ನಿಗೆ ಕನೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಟರ್ಮಿನಲ್ 1 ಅಂತ ಏನಿದೆ ಅಲ್ವಾ, ಸೊ ಅದನ್ನೇನು ಮಾಡ್ತೀರಾ, 5 volts ಕೊಡಬೇಕು, ಅಥವಾ ಗ್ರೌಂಡ್ ಆದರೂ ಮಾಡಿದರೂ ನಡೆಯುತ್ತೆ. ದೆನ್ ಟರ್ಮಿನಲ್ 2 ಅಂತ ಇರುತ್ತೆ. ಸೊ ಇಲ್ಲಿ ನೀವು ಟರ್ಮಿನಲ್ 1ನ 5 volts ಕೊಟ್ಟರೆ ಅಂದರೆ ಇದನ್ನು ಗ್ರೌಂಡ್ ಮಾಡಬೇಕು, ಓಕೆನಾ. ಮಿಡಲ್ 1 ಇರೋದನ್ನ ಏನು ಮಾಡ್ತೀರಾ, V0ಗೆ ಕನೆಕ್ಟ್ ಮಾಡ್ತೀರಾ. ಸೊ ಇದಿಷ್ಟು ಕನೆಕ್ಷನ್ಸು. ಸೊ ಫಸ್ಟ್ ಎಲ್ಲ ಗ್ರೌಂಡ್ ಕನೆಕ್ಷನ್ ಮಾಡ್ಕೊಂಬಿಡೋಣ, ಸರಿನಾ. ಇದನ್ನು ನಾನು ಗ್ರೌಂಡ್ ಕನೆಕ್ಷನ್ ಮಾಡ್ತೀನಿ ಇವಾಗ. ಎಸ್, ಡನ್. ಸೊ ಗ್ರೌಂಡ್ ಕನೆಕ್ಷನ್ ಆಯಿತು. ಇನ್ನು LCDಯಲ್ಲಿ ಏನೇನು ಗ್ರೌಂಡ್ ಕನೆಕ್ಷನ್ ಇದೆ,
ಫಸ್ಟ್ ಪಿನ್ನು ಗ್ರೌಂಡ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಯಾವುದು ರೀಡ್ ರೈಟ್ನು ಗ್ರೌಂಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿದೆ ನೋಡಿ, ಲಾಸ್ಟಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ ಇದೆ. ಸೊ ನಮಗೆ ಕ್ಯಾಥೋಡ್ ಅಂದರೆ ನೆಗೆಟಿವ್ ಅಲ್ವಾ, ಕ್ಯಾಥೋಡ್ನ ನೆಗೆಟಿವ್ ಗ್ರೌಂಡ್ ಮಾಡ್ಕೊತೀರ. ಸೊ ಇದಿಷ್ಟು ನಿಮಗೆ ಗ್ರೌಂಡ್ ಕನೆಕ್ಷನ್ನು, ಸರಿನಾ? ಗ್ರೌಂಡ್ ಇಷ್ಟೊಂದು ಕನೆಕ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂನ ಸ್ವಲ್ಪ 1 ಕಿಲೋ ಓಮ್ ಇದೆ ಅಲ್ವಾ, ಸೊ ನಡೆಯುತ್ತೆ 1 ಕಿಲೋ ಓಮ್ಸು. ಸೊ ಅದನ್ನು ಏನು ಮಾಡ್ತೀರಾ, ಡ್ರ್ಯಾಗ್ ಇಟ್ ಆ್ಯಂಡ್ ಕನೆಕ್ಟ್ ಇಟ್ ಟು ಆ್ಯನೋಡ್. ಸೊ ಇಲ್ಲಿ ಆ್ಯನೋಡ್ ಇರುತ್ತಲ್ವ, ಸೊ ಆ್ಯನೋಡಿಗೆ ಕನೆಕ್ಟ್ ಮಾಡಿ. ಇದನ್ನ ಆ್ಯನೋಡಿಂದ ನೀವೇನು ಮಾಡ್ತೀರಾ, 1 ಮಿನಿಟ್, ಸೊ ಕಲರ್ ಚೇಂಜ್ ಮಾಡ್ಕೊತೀನಿ. 5 ವೋಲ್ಟ್ಸ್ ಮಾಡಿ, ರೆಡ್ಡಿಗೆ 5 ವೋಲ್ಟ್ಸ್ ತೊಗೊತೀನಿ. ಓಕೆ, ಸೊ ಇವಾಗ ಏನು ಮಾಡ್ತೀರಾ, 5 ವೋಲ್ಟ್ಸು ಬ್ರೆಡ್ ಬೋರ್ಡಿಗೆ ಕನೆಕ್ಟ್ ಮಾಡಿದ್ದೀರಾ. ಇಲ್ಲಿ ನಾನು ಕನೆಕ್ಟ್ ಮಾಡಿಲ್ಲ, ಇವಾಗ ಕನೆಕ್ಟ್ ಮಾಡ್ತೀನಿ. ಓಕೆ, 1 ನಿಮಿಷ. ಸೊ 5 ವೋಲ್ಟ್ಸ್, ಆರ್ಡಿನೋಯಿಂದ 5 ವೋಲ್ಟ್ಸ್ ತೊಗೊಳ್ಳಿ, ಅದನ್ನು ಬ್ರೆಡ್ ಬೋರ್ಡಿಗೆ ಕನೆಕ್ಟ್ ಮಾಡಿ. ಡನ್. ಸೊ ಇವಾಗ ನಾವು 5 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ದೀವಿ. VCC ಇಂದ 5 ವೋಲ್ಟ್ಸ್ ಕನೆಕ್ಟ್ ಮಾಡಿ. ಡನ್. ಆ್ಯಂಡ್ ಪಾಟಿಂದ ಒಂದು ಕನೆಕ್ಷನ್ ಮಾಡಿ, ಟರ್ಮಿನಲ್ 2 ಇಂದ 5 ವೋಲ್ಟ್ಸ್. ಓಕೆ, ಸೊ ಈಗ ಇದಿಷ್ಟು ಕನೆಕ್ಷನ್ಸ್ ಆಯಿತು. ಮಿಡಲ್ ಪಿನ್ ಏನು ಮಾಡ್ತೀರಾ ಇವಾಗ, ಮಿಡಲ್ ಪಿನ್ನು V0 ಕೊಡಬೇಕು. ಸೊ ಅದಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊತೀನಿ. ಸೊ ಪರ್ಪಲ್ ತೊಗೊತೀನಿ. ಓಕೆ, ಪರ್ಪಲ್. ಸೊ ಈಗ V0 ಇಂದ ಏನು ಮಾಡ್ತೀರಾ, ಕಂಟ್ರಾಸ್ಟಿಂದ ಹೇಳ್ಬಿಟ್ಟು ಇಲ್ಲಿ ವೈಪರಿಗೆ ಕನೆಕ್ಟ್ ಮಾಡಬೇಕು. ಓಕೆನಾ? ಸೊ ಈ ಫುಲ್ ಲೈನಲ್ಲಿ ನೀವು ಯಾವ ಪಿನ್ಸ್ ಆದರೂ ತೊಗೊಳ್ಳಿ. ಈ ಪಿನ್ಸ್ ತೊಗೊಂಡ್ಬಿಟ್ಟು ಎಲ್ಲಿ ಕನೆಕ್ಟ್ ಮಾಡ್ತೀರಾ, V0 ಕನೆಕ್ಟ್ ಮಾಡಬೇಕು. ಎಸ್, ಸೊ V0ಗೆ ಕನೆಕ್ಟ್ ಆಯ್ತು ಇವಾಗ. ಓಕೆನಾ? ಸೊ ಇದಿಷ್ಟು ನಮಗೆ ಕನೆಕ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಸಿಗ್ನಲ್ ವೈರ್ಸ್ನಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದರೆ ಡಿಜಿಟಲ್ ಪಿನ್ನಿಗೆ ಕನೆಕ್ಟ್ ಮಾಡ್ತೀರಾ. ಸೊ ಡಿಜಿಟಲ್ ಪಿನ್ ಯಾವುದು, ಲೈಕ್ ಆರ್ಡಿನೋದಲ್ಲಿ ಇರುತ್ತಲ್ವ, ಸೊ ನಿಮಗೆ ಪಿನ್ ನಂಬರ್ 0 ಇಂದ 13ವರೆಗೂ ಡಿಜಿಟಲ್ ಪಿನ್ಸೇ ಇರುತ್ತೆ. ಸೊ ಅದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ RSನ ನಾನು ಏನು ಮಾಡ್ತೀನಿ, ಪಿನ್ ನಂಬರಿಗೆ ಕನೆಕ್ಟ್ ಮಾಡ್ತೀನಿ. ಓಕೆನಾ? ಸೊ RSನ ಲೆಟಸ್ಸೇ ಪಿನ್ ನಂಬರ್ 2 ಕನೆಕ್ಟ್ ಮಾಡ್ತೀನಿ. ಓಕೆನಾ? ಸೊ RS ಐ ವಿಲ್ ಟೇಕ್ ದ ಗ್ರೀನ್ ವೈರ್. ಓಕೆ, ಸೊ ಗ್ರೀನ್ ವೈರ್. ಸೊ RS ಏನು ಮಾಡ್ತೀನಿ, ಪಿನ್ ನಂಬರ್ 2 ಕನೆಕ್ಟ್ ಮಾಡ್ತೀನಿ. ಕನೆಕ್ಟೆಡ್ ಟು ಪಿನ್ ನಂಬರ್ 2. ಓಕೆನಾ? ಸೊ ಈಗ RS ಬಂದುಬಿಟ್ಟು ಪಿನ್ ನಂಬರ್ 2 ಕನೆಕ್ಟ್ ಆಯಿತು. ಸೊ 2 ಅಲ್ವಾ? ಓಕೆ, ಸಾರಿ. ಸೊ 2 ಇಂದ ನೀವು RSಗೆ ಕನೆಕ್ಟ್ ಮಾಡ್ತೀರಾ. ಡನ್. ಸೊ ಈ ನೆಕ್ಸ್ಟು ಎನೇಬಲ್ ಇದೆ. ಎನೇಬಲ್ನ ಏನು ಮಾಡ್ತೀರಾ, ಪಿನ್ ನಂಬರ್ 3 ಕನೆಕ್ಟ್ ಮಾಡ್ತೀರಾ. ಸೊ ಎನೇಬಲ್ ಏನು ಮಾಡುತ್ತೆ ಅಂತ ಹೇಳಿದೆ, ಸೊ ಇಟ್ ಎನೇಬಲ್ಸ್ ದ ಡಿಸ್ಪ್ಲೇ ಅಷ್ಟೇ. ಓಕೆ, ಸೊ ಈಗ ನೀವು ಎನೇಬಲ್ನ ಕನೆಕ್ಟ್ ಮಾಡಿಲ್ಲ ಅಂದರೆ ಡಿಸ್ಪ್ಲೇ ಆನ್ ಆಗೋಲ್ಲ. ಸೊ ಡಿಸ್ಪ್ಲೇ ಆನ್ ಆಗಬೇಕಂದ್ರೆ ನೀವು ಎನೇಬಲ್ನ ಡಿಜಿಟಲ್ ಪಿನ್ನಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟು ನೋಡಿ, ಇಲ್ಲಿ ಡೇಟಾ ಪಿನ್ಸ್ ಇದೆ. ಎಷ್ಟು, D0 ಇಂದ ನಿಮಗೆ D7ವರೆಗೂ ಇದೆ. ಟೋಟಲ್ 8 ಡೇಟಾ ಪಿನ್ಸ್ ಇರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಓನ್ಲಿ 4 ಡೇಟಾ ಪಿನ್ಸ್ನ ಯೂಸ್ ಮಾಡಬೇಕು. ಏನಕ್ಕೆ ಅಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ 8 ಡೇಟಾ ಪಿನ್ಸ್ ಇದೆ. ಇಲ್ಲಿ ಡಿಜಿಟಲ್ ಪಿನ್ಸ್ ನಿಮಗೆ ಅರೌಂಡ್ 14 ಇದೆ. ಓಕೆನಾ? ಸೊ ಇಲ್ಲಿ 8 ಅಂದರೆ +2, ಇಲ್ಲಿ ಎನೇಬಲ್ ಮತ್ತು RS ಇದೆ. ಟೋಟಲ್ 10 ಆಯಿತು. 10 ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಉಳಿಯೋದೇ ಎಷ್ಟು, 4 ಪಿನ್ಸ್ ಉಳಿಯುತ್ತೆ. ಸೊ ಈಗ ಪ್ರಾಜೆಕ್ಟೆಲ್ಲ ಲೈಕ್ ಪ್ರಾಜೆಕ್ಟ್ಸಿಗೆಲ್ಲ ಮಾಡ್ತೀನಿ ಅಂದರೆ, ಸೊ ನಿಮಗೆ ನಂಬರ್ ಆಫ್ ಪಿನ್ಸು ಜಾಸ್ತಿ ಬೇಕಾಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, 4 ಪಿನ್ಸ್ನ ಸ್ಕಿಪ್ ಮಾಡಿಬಿಟ್ಟು ಲಾಸ್ಟ್ 4 ಪಿನ್ಸ್ನಷ್ಟೇ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಿನ್ಸು ಜಾಸ್ತಿ ಸಿಗುತ್ತೆ. ಪ್ರಾಜೆಕ್ಟ್ಸ್ ಏನಾದರೂ ಮಾಡಬೇಕಾದ್ರೆ ನೀವು ಮಲ್ಟಿಪಲ್ ಸೆನ್ಸರ್ಸ್ನ ಕನೆಕ್ಟ್ ಮಾಡ್ಕೋಬೋದು ಆರ್ಡಿನೋಗೆ. ಓಕೆನಾ? ಸೊ ಈ ಥರ ಇರುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಸೊ ಈಗ 4 ಪಿನ್ಸ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, 8 ಪಿನ್ಸ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಿಂಪಲ್ ಡಿಫ್ರೆನ್ಸ್ ಹೇಳಬೇಕು ಅಂದರೆ, ಸೊ ಈಗ ನೀವು 8 ಪಿನ್ಸ್ನು ಕನೆಕ್ಟ್ ಮಾಡಿದ್ರೆ ಅಟ್ ಎ ಟೈಮ್ 8 ಬಿಟ್ ಡೇಟಾ ಹೋಗುತ್ತೆ, ವಿಚ್ ಈಸ್ ಫಾಸ್ಟರ್ ದ್ಯಾನ್ ದ 4 ಬಿಟ್. ಸೊ 8 ಬಿಟ್ ಡೇಟಾ ಪಾಸ್ ಆಗುತ್ತೆ. ಇಲ್ಲ 4 ಪಿನ್ಸ್ ಅಷ್ಟೇ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಅಟ್ ಎ ಟೈಮು 4 ಬಿಟ್ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಆರ್ಡಿನೋಗೆ. ಓಕೆ, ಸೊ ಈ ಥರ ನೀವು ಇದರಲ್ಲಿ ಸ್ವಲ್ಪ ಸ್ಪೀಡು ರೆಡ್ಯೂಸ್ ಆಗುತ್ತೆ ಕಂಪೇರ್ ಟು 8 ಬಿಟ್. ಓಕೆ, ಆ್ಯಂಡ್ ಇದರಲ್ಲಿ 4 ಬಿಟ್ ಯಾವುದಾದ್ರೂ ಯೂಸ್ ಮಾಡೋಂಗಿಲ್ಲ. ಸೊ D4 ಇಂದ D4, D5, D6, D7 ಈ 4 ಪಿನ್ಸ್ನ ನಾವು ಹೈಯರ್ ಪ್ಯಾರಿಟಿ ಪಿನ್ಸ್ ಅಂತ ಕರಿತೀವಿ.
ಓಕೆ. ಸೊ ಈ 4 ಪಿನ್ಸ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಒನ್ ಇಸ್ D4. ಸೊ ನಾನು D4ನ ಎಲ್ಲಿ ಕನೆಕ್ಟ್ ಮಾಡ್ತೀನಿ ಅಂದರೆ ಪಿನ್ ನಂಬರ್ 4ಗೆ ಕನೆಕ್ಟ್ ಮಾಡ್ತೀನಿ. ಸೊ ನೀವು ಯಾವುದಾದ್ರೂ ಪಿನ್ನಿಗೆ ಕನೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಪ್ರೋಗ್ರಾಮಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಷ್ಟೆ. ಓಕೆನಾ. ಸೊ ನೆಕ್ಸ್ಟು ಪಿನ್ ನಂಬರ್ 5 D5ನ DV5 ಅಂತ ಇದೆ, ನಾನು ಅದನ್ನ D5 ಅಂತಲೇ ಕರಿತೀನಿ. ಸೊ ಪಿನ್ ನಂಬರ್ 5 ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟು DB6. ಸೊ ಇದನ್ನು ಎಲ್ಲಿ ಕನೆಕ್ಟ್ ಮಾಡ್ತೀರಾ, 6 ಪಿನ್ ನಂಬರ್ 6 ಕನೆಕ್ಟ್ ಮಾಡ್ತೀರಾ. ಓಕೆ. ನೆಕ್ಸ್ಟು D7 ಇದೆ, D7 ಏನು ಮಾಡ್ತೀರಾ, ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡ್ತೀರಾ. ಡನ್. ಸೊ ಇದಿಷ್ಟು ನಿಮಗೆ ಕನೆಕ್ಷನ್ಸ್ ಇರುತ್ತೆ. ಓಕೆನಾ. ಸೊ ಕನೆಕ್ಷನ್ಸ್ ಇನ್ನೊಂದ್ಸಲ ನೋಡ್ಕೊಂಡು ಕ್ಲೀನಾಗಿ ಮಾಡಿ. Okay. So after doing the connections, so let us start with the program. ಓಕೆ. ಸೊ ಈಗ ಪ್ರೋಗ್ರಾಮ್ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ತೀರಾ, ಸೊ ಇಲ್ಲಿ ನಾವು LCD ಡಿಸ್ಪ್ಲೇ ಯೂಸ್ ಮಾಡಿದ್ದೀವಲ್ವಾ, ಸೊ ಇಲ್ಲಿ ಏನು ಮಾಡ್ತೀರಾ, ಯು ಶುಡ್ ಯೂಸ್ ಲೈಬ್ರರಿ ಫೈಲ್. ಸೊ ಈ ಲೈಬ್ರರಿ ಫೈಲ್ ಯಾವುದು ಅಂದರೆ, ಸೊ ಲಿಕ್ವಿಡ್ ಕ್ರಿಸ್ಟಲ್ .h ಅಂತ ಕರಿತೀವಿ. ಓಕೆ. ಫಾರ್ ದಟ್ ಯು ಶುಡ್ ರೈಟ್ ಆಶ್ ಇನ್ಕ್ಲೂಡ್ ಲಿಕ್ವಿಡ್ ಕ್ರಿಸ್ಟಲ್ .h. ಸರಿನಾ, ಲಿಕ್ವಿಡ್ ಕ್ರಿಸ್ಟಲ್ .h. ಸೊ ಇದು ಬಂದುಬಿಟ್ಟು ನಿಮಗೆ ಲೈಬ್ರರಿ ಫೈಲ್ ಆಗಿರುತ್ತೆ. ಇದು ಲೈಕ್ ಪ್ರೀ ಇನ್ಸ್ಟಾಲ್ಡ್ ಲೈಬ್ರರಿ ಫೈಲು. ಸೊ ಇದನ್ನು ಡೋಂಟ್ ನೀಡ್ ಟು ಇನ್ಸ್ಟಾಲ್ ದಿಸ್ ಒನ್. ಸೊ ಇದನ್ನು ಮೆನ್ಷನ್ ಮಾಡಬೇಕು. ಓಕೆ. ಏನಕ್ಕೆ ಅಂದರೆ ನೀವು ಪ್ರೋಗ್ರಾಮಲ್ಲಿ ಲೈಕ್ LCD ಅಂತ ಯೂಸ್ ಮಾಡ್ತಿರಲ್ವ ಕಮಾಂಡ್ಸು, ಸೊ ಅದೆಲ್ಲ ಬಂದುಬಿಟ್ಟು ನಿಮಗೆ ಈ ಲೈಬ್ರರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ. ಡನ್. ಸೊ ಆಫ್ಟರ್ ದಿಸ್ ಯು ಹ್ಯಾವ್ ಟು ಅಸೈನ್ ದ ಪಿನ್ ನಂಬರ್ ಟು ದ ಲೈಕ್ LCD ಪಿನ್ಸ್. ಸೊ ಅದಕ್ಕೆ ಏನು ಮಾಡ್ತೀರಾ, ಕಾನ್ಸ್ಟ್ ಇಂಟ್. ಓಕೆನಾ. ಸೊ ಕಾನ್ಸ್ಟೆಂಟ್ ಆದಮೇಲೆ ಫಸ್ಟ್ ಪಿನ್ ಯಾವುದು ನಾವು ಕನೆಕ್ಟ್ ಮಾಡಿದ್ದು, ಸೊ ಇದರಲ್ಲಿ ಚೆಕ್ ಮಾಡಿ ಕನೆಕ್ಷನ್ಸಲ್ಲಿ ಫಸ್ಟ್ ಪಿನ್ ಯಾವುದಿದೆ, RS ಇದೆ. ಸೊ ಇದೆಲ್ಲ ಪವರ್ ಪಿನ್ಸ್ ಎಲ್ಲ ಬಿಟ್ಬಿಡಿ. ಓಕೆ. ಡೋಂಟ್ ಟೇಕ್ ದೀಸ್ ಪವರ್ ಪಿನ್ಸ್. ಸೊ ಪ್ರೋಗ್ರಾಮ್ಸಲ್ಲಿ ಯಾವುದು ಕನೆಕ್ಟ್ ಡಿಜಿಟಲಿ ಪಿನ್ಸಿಗೆ ಯಾವುದು ಕನೆಕ್ಟ್ ಮಾಡಿದ್ರಲ್ವ ಸಿಗ್ನಲ್ ಪಿನ್ಸ್ಗೆ, ಅವನ್ನ ಮಾತ್ರ ನೀವು ಪ್ರೋಗ್ರಾಮ್ಸಲ್ಲಿ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಪಿನ್ ಯಾವುದು, RS ಅಂತ ಇದೆ. ಓಕೆನಾ. ಸೊ RS ಕನೆಕ್ಟ್ ಮಾಡಿದ್ದೀರ. ಸೊ RS ನೆಕ್ಸ್ಟು ಎನೇಬಲ್ ಪಿನ್ ಇದೆ. ಓಕೆ. ಸೊ RSನ ನಾವು ಎಷ್ಟು ಕನೆಕ್ಟ್ ಮಾಡಿದ್ದೀವಿ, ಪಿನ್ ನಂಬರ್ 2. RS = 2. ಓಕೆ. ಸೊ ನೆಕ್ಸ್ಟು ಎನೇಬಲ್ ಪಿನ್ ಎಲ್ಲಿ ಕನೆಕ್ಟ್ ಮಾಡಿದ್ದೀರಾ, 3. ನೆಕ್ಸ್ಟು D4 ಇದು. ಸೊ ಎನೇಬಲ್ ಆದಮೇಲೆ ನೋಡಿ, ಎನೇಬಲ್ ಆದಮೇಲೆ ಯಾವುದಿದೆ, ಎನೇಬಲ್ ಆದ ತಕ್ಷಣ ನಿಮಗೆ D0 D1 D2 D3ನ ಸ್ಕಿಪ್ ಮಾಡಿದ್ದೀವಿ. ಓಕೆ. ಸೊ ಯಾವುದೇ ಕನೆಕ್ಷನ್ ಮಾಡಿಲ್ಲ ಇಲ್ಲಿ ನಾವು. ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ, D4ಗೆ ಹೋಗಿದೆ. ಓಕೆನಾ. D4 ಎಲ್ಲಿ ಕನೆಕ್ಟ್ ಆಗಿದೆ ನೋಡಿ, ಪಿನ್ ನಂಬರ್ 4ಗೆ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಾವು D4 = ಪಿನ್ ನಂಬರ್ 4. ನೆಕ್ಸ್ಟು D5 = 5, D6 = 6. ನೆಕ್ಸ್ಟು ಇನ್ನೂ ಒಂದು ಪಿನ್ ಇದೆ, D7 = 7. ಇದೆಲ್ಲ ಪಿನ್ ನಂಬರ್ಸ್. ಓಕೆನಾ. ಸೊ ಈಗ ಪಿನ್ ನಂಬರ್ಸ್ ಇಲ್ಲಿ ನೀವು ಏನೇನು ಕನೆಕ್ಟ್ ಮಾಡಿದಿರಲ್ವ, ಸೊ ಅದನ್ನು ನಾನು ಇಲ್ಲಿ ಪ್ರೋಗ್ರಾಮಲ್ಲಿ ಬರೆದಿರೋದು. D5 ಇದೆ, D4, D5, D6 ಆ್ಯಂಡ್ D7. ಓಕೆ. ಸೊ ಇದಿಷ್ಟು ನಿಮಗೆ ಕನೆಕ್ಷನ್ಸ್ ಇರುತ್ತೆ ಇದರಲ್ಲಿ. ಓಕೆನಾ. ಡನ್.
ಸೊ ಇದಿಷ್ಟು ಆದಮೇಲೆ ಏನು ಮಾಡ್ತೀರಾ, ಸೊ ನೆಕ್ಸ್ಟು ಅಗೇನ್ ನೀವೇನು ಮಾಡಬೇಕು, ಪಿನ್ಸ್ನೆಲ್ಲ ಇನಿಷಿಯಲೈಸೇಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡ್ತೀರಾ, ಎಲ್ ಸಿ ಡಿ, ಓಕೆ ಸಾರಿ, ಲಿಕ್ವಿಡ್ ಕ್ರಿಸ್ಟಲ್ ಎಲ್ ಸಿ ಡಿ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ನೀವು ಪಿನ್ಸ್ನ ಲೈಕ್ ಆರ್ಡರ್ ವೈಸ್ ಟೈಪ್ ಮಾಡಬೇಕು, ಓಕೆನಾ. ಸೊ ಫಸ್ಟ್ ಪಿನ್ ಯಾವುದು, RS ಎನೇಬಲ್ D4 D5 D6 D7, ಓಕೆ. ಕ್ಲೋಸ್ ದ ಬ್ರ್ಯಾಕೆಟ್, ಸೆಮಿಕೊಲನ್, ಎಂಟರ್. ಸೊ ಇದಿಷ್ಟು ಬಂದುಬಿಟ್ಟು ನಿಮಗೆ ಪ್ರಿಪ್ರೇಷನ್ ಬ್ಲಾಕ್ಸ್. ಸೊ ನೆಕ್ಸ್ಟ್ ಈಗ ವಾಯ್ಡ್ ಸೆಟಪಲ್ಲೂ ಸ್ವಲ್ಪ ಪ್ರಿಪರೇಷನ್ ಇದೆ, ಅದನ್ನು ನಾನು ಹೇಳ್ತೀನಿ, ಓಕೆನಾ. ಸೊ ಇದು 3 ಲೈನ್ಸ್ ಆದಮೇಲೆ ಏನು ಮಾಡ್ತೀರಾ, ನೆಕ್ಸ್ಟು ವಾಯ್ಡ್ ಸೆಟಪ್. ಈಗ ಗೊತ್ತಾಯ್ತಲ್ವ 3 ಲೈನ್ಸ್ ಏನೇನು ಮಾಡುತ್ತೆ ಅಂತ. ಸೊ ಈ ಫಸ್ಟ್ ಲೈನ್ ಬಂದುಬಿಟ್ಟು ನಿಮಗೆ ಲೈಬ್ರರಿ ಫೈಲ್ಸ್ ಇರುತ್ತೆ. ಸೆಕೆಂಡ್ ಲೈನ್ ಬಂದುಬಿಟ್ಟು ಪಿನ್ ಅಸೈನ್ ಮಾಡ್ತೀರಾ, ಓಕೆ. RS ಪಿನ್ 2 ಕನೆಕ್ಟ್ ಮಾಡಿದ್ರೆ, ಎನೇಬಲ್ ಪಿನ್ 3 ಕನೆಕ್ಟ್ ಮಾಡಿದ್ರು. ಸೊ ಆ ಥರ ಪಿನ್ಸ್ನ ಲೈಕ್ ಅಸೈನ್ ಮಾಡ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ಇನಿಷಿಯಲೈಸ್ ಮಾಡ್ತೀರಾ ಪಿನ್ಸ್ನೆಲ್ಲ, ಓಕೆ. ಸೊ RS ಇಂದ ಸ್ಟಾರ್ಟ್ ಆಗಿಬಿಟ್ಟು D7ಗೆ ಎಂಡ್ ಆಗುತ್ತೆ, ಡನ್. ಸೊ ವಾಯ್ಡ್ ಸೆಟಪಲ್ಲಿ ಏನು ಬರೀತೀರಾ, ಪಿನ್ ಮೋಡ್ ಲೈಕ್ ಸಾರಿ. ಸೊ ಇಲ್ಲಿ ಯಾವುದೇ ಥರ ಔಟ್ಪುಟ್ ಲೈಕ್ ಎಲ್ ಸಿ ಡಿ ಔಟ್ಪುಟ್ ಡಿವೈಸ್ ಇದೆ, ಬಟ್ ಇಲ್ಲಿ ಏನು ಮಾಡ್ತೀರಾ, ಯಾವುದೇ ಪಿನ್ಸ್ನ ಔಟ್ಪುಟ್ ಅಥವಾ ಇನ್ಪುಟ್ ಅಂತ ಡಿಫೈನ್ ಮಾಡಿದಿಲ್ಲ. ಡೈರೆಕ್ಟ್ಲಿ ಏನು ಮಾಡ್ತೀರಾ ಅಂದರೆ ಎಲ್ ಸಿ ಡಿನ ಇನಿಷಿಯಲೈಸೇಷನ್ ಮಾಡ್ಕೊತೀರಾ, ಓಕೆ. ಔಟ್ಪುಟ್ ಅಂತ ಅದು ನಿಮಗೆ ಈ ಲೈಬ್ರರಿ ಫೈಲಲ್ಲಿ ಡಿಫೈನ್ ಆಗಿರುತ್ತೆ, ಓಕೆ, ಡನ್. ಸೊ ಈಗ ಏನು ಬರೀತೀರಾ ಇಲ್ಲಿ, ಡೈರೆಕ್ಟ್ ಎಲ್ ಸಿ ಡಿ ಡಾಟ್ ಬಿಗಿನ್, ಓಕೆನಾ. ಎಲ್ ಸಿ ಡಿ ಡಾಟ್ ಬಿಗಿನ್ 16x2. ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ 16 ಕಾಲಮ್ಸ್ ಇದೆ, 2 ರೋಸ್ ಇದೆ ಎಲ್ ಸಿ ಡಿಲಿ. ಸೊ ಅದಕ್ಕೋಸ್ಕರ ಎಲ್ ಸಿ ಡಿ ಡಾಟ್ ಬಿಗಿನ್ 16, 2 ಅಂತ ಬರೀತೀರ, ಓಕೆ. ಸೊ ಇದಾದಮೇಲೆ ನೀವು ಡೈರೆಕ್ಟ್ಲಿ ಡಿಸ್ಪ್ಲೇ ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಈಗ ನೀವು ಏನೇ ಪ್ರಿಂಟ್ ಅಂತ ಏನೇ ಟೈಪ್ ಮಾಡಿದ್ರು ಅದೇನಾಗುತ್ತೆ ಅಂದರೆ ಫಸ್ಟ್ ಲೈನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಎಲ್ ಸಿ ಡಿ ಡಾಟ್ ಪ್ರಿಂಟ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಡಬಲ್ ಇನ್ವರ್ಟೆಡ್ ಕಾಮ. ಸೊ ಫಸ್ಟು ಬಂದುಬಿಟ್ಟು ನಿಮಗೆ ಎಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಮಾಡಿ, ಎಲೋ ವರ್ಲ್ಡ್ ಬ್ರ್ಯಾಕೆಟ್ಲು ಸೆಮಿಕಾಲನ್. ಸೊ ಈಗ ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಕರ್ಸರ್ನ ಸೆಟ್ ಮಾಡಬೇಕಲ್ವಾ. ಸೊ ಎಲ್ ಸಿ ಡಿ ಡಾಟ್ ಸೆಟ್ ಕರ್ಸರ್, ಸೊ ಇಲ್ಲಿ ಸೆಕೆಂಡ್ ಲೈಕ್ ಒಂದು ನಿಮಿಷ, ನಿಮಗೆ ಸೆಕೆಂಡ್ ಲೈನಲ್ಲಿ ಬರಬೇಕಂದ್ರೆ ಏನು ಬರೀತೀರಾ, ಇದ್ರಲ್ಲಿ ನೋಡಿ, ಇಮೇಜಲ್ಲಿ ನೋಡಿಬಿಟ್ಟು ಚೆಕ್ ಮಾಡಿ. ಹಾಂ, ಸೊ ಇಮೇಜಲ್ಲಿ ಚೆಕ್ ಮಾಡಿ. ಈಗ ಫಸ್ಟ್ ಲೈನಲ್ಲಿ ಏನು ಇಲ್ಲಿ ಈ ಬಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕಂದ್ರೆ ಏನು ಬರೀತೀರಾ, ರೋ ಎಷ್ಟಿದೆ, 0 ರೋ ಇದೆ, 0th ಕಾಲಮ್ ಇದೆ, ಓಕೆನಾ. ಸೊ ಈಗ ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಆಗಬೇಕಂದ್ರೆ ಏನು ಮಾಡ್ತೀರಾ, 0th ಕಾಲಮ್ ಇದೆ. ಸೊ ಸ್ಟೇಟಾಗಿ ನೋಡ್ಕೊಳ್ಳಿ, ಇದು 0th ಕಾಲಮ್ ಇದೆ, ರೋ ಬಂದುಬಿಟ್ಟು 1 ಇದೆ, ಓಕೆನಾ. ಸೊ ಅದಕ್ಕೆ ಏನು ಮಾಡ್ತೀರಾ, ಇಲ್ಲಿ ನೋಡಿ 16, 2 ಅಂತ ಬರ್ದಿರಲ್ವ, ಫಸ್ಟು ನಿಮಗೆ ಕಾಲಮ್ ಬರುತ್ತೆ, ಆಮೇಲೆ ರೋ ಬರುತ್ತೆ. ಕಾಲಮ್ ಬಂದುಬಿಟ್ಟು 0 ಇದೆ, ರೋ ಬಂದುಬಿಟ್ಟು 1 ಇದೆ, ಅದಕ್ಕೋಸ್ಕರ ಏನು ಬರೀತೀರ ಅಲ್ಲಿ 0, 1 ಅಂತ ಬರೀತೀರ, ಓಕೆನಾ. ಸೊ ಇವಾಗ ಸೆಕೆಂಡ್ ಲೈನಿಂದ ಪ್ರಿಂಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಲ್ಲಿ ಏನು ಪ್ರಿಂಟ್ ಮಾಡ್ತೀರಾ, ಎಲ್ ಸಿ ಡಿ ಡಾಟ್ ಪ್ರಿಂಟ್, ಸೊ ಹೆಲೋ ವರ್ಲ್ಡ್. ಸೊ ಇಲ್ಲಿ ನೀವೇನಾದರೂ ಲೈಕ್ ಎಂಬೆಡೆಡ್ ಇ ವಿ ಅಂತ ಡಿಸ್ಪ್ಲೇ ಮಾಡಿ, ಎಂಬೆಡೆಡ್ ಇ ವಿ. ಸೊ ಅವ್ರ ನಿಮ್ಮ ನೇಮ್ ಆದರೂ ಡಿಸ್ಪ್ಲೇ ಮಾಡ್ಕೋಬೋದು, ಓಕೆನಾ. ಸೊ ಅದನ್ನು ಪಾಸಿಬಲ್ ಇದೆ, ಓಕೆ. ಸೊ ಇದಿಷ್ಟು ಆದಮೇಲೆ ವಾಯ್ಡ್ ಸೆಟಪ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀರಾ. ಸೊ ಅದಾದಮೇಲೆ ವಾಯ್ಡ್ ಲೂಪ್ ಬರುತ್ತೆ, ವಾಯ್ಡ್ ಲೂಪ್, ಓಕೆ. ಸೊ ಇಲ್ಲಿ ವಾಯ್ಡ್ ಲೂಪಲ್ಲಿ ಏನೂ ಬರೆಯೋದಿಲ್ಲ, ಓಕೆ. ಸೊ ಫಸ್ಟು ಇದನ್ನು ಮಾಡಿ, ಇದು ಕಂಪ್ಲೀಟ್ ಆದಮೇಲೆ ವಾಯ್ಡ್ ಲೂಪಲ್ಲಿ ಯಾವ ಥರ ಬರೀಬೇಕು ಅಂತ ನಾನು ಹೇಳ್ತೀನಿ, ಓಕೆ. ಆ್ಯಂಡ್ ವಾಯ್ಡ್ ಲೂಪಲ್ಲಿ ಯಾವುದೇ ಪ್ರೋಗ್ರಾಮ್ ಇಲ್ಲ ಅಂದ್ರೂ ನೀವು ವಾಯ್ಡ್ ಲೂಪ್ನ ಮೆನ್ಷನ್ ಮಾಡಲೇಬೇಕು. ವಿತೌಟ್ ವಾಯ್ಡ್ ಲೂಪ್ ಇಟ್ ವಿಲ್ ಗಿವ್ ದ ಎರರ್, ಓಕೆ. ಸೊ ಇವಾಗ ನಾನು ಇದನ್ನ ಸೇಮ್ ಪ್ರೋಗ್ರಾಮ್ನ ನಿಮಗೆ ಲೈಕ್ ಟಿಂಕರ್ ಕ್ಯಾಡಲ್ಲಿ ಸಿಮ್ಯುಲೇಷನ್ ಮಾಡಿ ತೋರಿಸ್ತೀನಿ, ಓಕೆ. ಸೊ ಇದೆಲ್ಲ ಕನೆಕ್ಷನ್ಸ್ ಆಯಿತು ನಮ್ಮದು. ಸೊ ಈ ಕನೆಕ್ಷನ್ಸ್ಗೆ ನಾನು ಪ್ರೋಗ್ರಾಮ್ ಬರೆದಿರೋದು. ನೀವು ಈ ಕನೆಕ್ಷನ್ಸ್ ಏನಾದರೂ ಚೇಂಜ್ ಮಾಡಿದರೆ ಪ್ರೋಗ್ರಾಮಲ್ಲಿ ಪಿನ್ ನಂಬರ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಬ್ಲಾಕ್ಸ್ ಇರೋದನ್ನ ಟೆಕ್ಸ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಆನ್ ಕಂಟಿನ್ಯೂ. ಸೊ ಇಲ್ಲಿ ಪ್ರೋಗ್ರಾಮ್ನ ಡಿಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೋಗ್ರಾಮ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದಿಷ್ಟು ಇದೆ. ಸೊ ಲೆಟ್ ಅಸ್ ಚೆಕ್ ದ ಔಟ್ಪುಟ್. ಸೊ ಈಗ ಸ್ಟಾರ್ಟ್ ಸಿಮ್ಯುಲೇಷನ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಇವಾಗ ಇಲ್ಲೇನಾಗಿದೆ, ಹೆಲೋ ವರ್ಲ್ಡ್ ಎಂಬೆಡೆಡ್ ಇ ವಿ ಅಂತ ಡಿಸ್ಪ್ಲೇ ಆಗಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಆಗಲ್ಲಲ್ವ, ಆ ಕಂಡೀಷನಲ್ಲಿ ಏನು ಮಾಡ್ತೀರಾ, ಜಸ್ಟ್ ನೀವು ಇದನ್ನ ಪಾಟ್ನ ರೊಟೇಟ್ ಮಾಡಬೇಕು, ಓಕೆನಾ. ರೊಟೇಟ್ ಮಾಡಿದರೆ ಅಂದರೆ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಈಗ ಡಿಸ್ಪ್ಲೇ ಆಲ್ರೆಡಿ ಆನ್ ಆಗಿದೆ, ಸೊ ರೊಟೇಟ್ ಮಾಡೋ ನೆಸೆಸಿಟಿ ಏನು ಇರೋದಿಲ್ಲ, ಓಕೆನಾ.
ಸೊ ನಿಮಗೆ ಇನ್ನೂ ಲೈಕ್ ಬ್ಯಾಕ್ಗ್ರೌಂಡ್ ಲೈಟ್ ಏನಾದರೂ ಇನ್ಕ್ರೀಸ್ ಆಗಬೇಕು ಅಂದರೆ ಏನು ಮಾಡ್ತೀರಾ, ಸೊ ಈ ರೆಸಿಸ್ಟೆನ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಸೊ 1 ಕಿಲೋ ಓಮ್ಸ್ ಇದೆ ಅಲ್ವಾ, ಸೊ ಅದನ್ನ 300 ಓಮ್ಸ್ ಮಾಡ್ಕೊಳ್ಳಿ. 300 ಓಮ್ಸ್. ಓಕೆ, ಸೊ ಇವಾಗ ನೋಡ್ಬೋದು ಬ್ಯಾಕ್ಗ್ರೌಂಡ್ ಲೈಟು ನಿಮಗೆ ಇನ್ಕ್ರೀಸ್ ಆಯಿತು. ಓಕೆನಾ, ಸೊ ಇದನ್ನು ರೆಸಿಸ್ಟೆನ್ಸ್ನ ರೆಡ್ಯೂಸ್ ಮಾಡ್ದಂಗೆ ನಿಮಗೆ ಬ್ರೈಟ್ನೆಸ್ಸು ಜಾಸ್ತಿ ಆಗುತ್ತೆ. ನೀವು ಲೆಸ್ ದ್ಯಾನ್ 200 ಮಾಡಿದ್ರಿ ಅಂದರೆ ನಿಮಗೆ ಡ್ಯಾಮೇಜ್ ಆಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಸೊ ಈಗ 200 ಓಮ್ಸ್ ಕೊಟ್ಟಿದ್ದೀನಿ, ನಾರ್ಮಲ್ ತೋರಿಸ್ತಾ ಇದೆ. 100 ಕೊಟ್ಟಿರಿ ಅಂದರೆ ಇದು ಡ್ಯಾಮೇಜ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಸೊ ಈ ಥರ. ಓಕೆ, ಸೊ ಕರೆಂಟ್ನ ಲಿಮಿಟ್ ಮಾಡೋದಕ್ಕೆ ನಾವು ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ನೀವು ಲೈಕ್ ಮಿನಿಮಮ್ 300 ಓಮ್ಸ್ನ ಕೊಡಿ. ದಟ್ ಇಸ್ ದ ಸೇಫೆಸ್ಟ್ ರೇಟಿಂಗ್ಸ್ ಆಫ್ ದ ರೆಸಿಸ್ಟರ್. ಸೊ 300 ಓಮ್ಸ್ ಅಂತ ಕೊಡಿ ರೆಸಿಸ್ಟೆನ್ಸ್ ವ್ಯಾಲ್ಯೂನ. ನಿಮಗೆ ಬ್ಯಾಕ್ಗ್ರೌಂಡ್ ಲೈಟ್ನು ನಿಮಗೆ ಬ್ರೈಟಾಗಿ ಕಾಣುತ್ತೆ. ಓಕೆ, ಸೊ ಈಗ ನೋಡಿ ಔಟ್ಪುಟ್ಟು ಕರೆಕ್ಟಾಗಿ ಬಂದಿದೆ ನಮಗೆ. ಲೈಕ್ ಪ್ರೋಗ್ರಾಮಲ್ಲಿ ಏನು ಮೆನ್ಷನ್ ಮಾಡಿರ್ತೀವೋ ಅದೇ ಔಟ್ಪುಟ್ ನಿಮಗೆ ಬರುತ್ತೆ. ಫಸ್ಟ್ ಲೈನಲ್ಲಿ ಏನಿದೆ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಮಾಡಿದ್ದೀವಿ. ಸೆಕೆಂಡ್ ಲೈನಲ್ಲಿ ಬಂದುಬಿಟ್ಟು ಎಂಬೆಡೆಡ್ EV ಅಂತ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆನಾ, ಸೊ ಆ್ಯಂಡ್ ಇದನ್ನು ನೀವು ಯಾವ ಥರ ಮಾಡಿಫೈ ಮಾಡ್ಕೋಬೋದು ಅಂದರೆ ಯು ಕ್ಯಾನ್ ಡೂ ಇಟ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಎಷ್ಟು ಲೈಕ್ ಬ್ಯಾಟ್ರಿ ಸ್ಟೇಟಸ್ ಎಷ್ಟಿದೆ ಅಂತ ತೋರಿಸುತ್ತೆ, ಆ್ಯಂಡ್ ಮೋಟರ್ ಸ್ಪೀಡ್ ಎಷ್ಟಿದೆ ಅಂತ ತೋರಿಸುತ್ತೆ. ಓಕೆ, ಆ್ಯಂಡ್ ಇನ್ ಕೇಸ್ ಏನಾದರೂ ಬ್ಯಾಟ್ರಿಯಲ್ಲಿ ಏನಾದರೂ ಟೆಂಪ್ರೇಚರ್ ಸೆನ್ಸರ್ ಇತ್ತು ಅಂದರೆ ನಿಮಗೆ ಟೆಂಪ್ರೇಚರ್ ತೋರಿಸುತ್ತೆ. ಓಕೆ, ಆ್ಯಂಡ್ ರೇಂಜ್ ತೋರಿಸುತ್ತೆ. ಸೊ ಈ ಥರದ್ದನ್ನೆಲ್ಲ ನೀವು LCDಯಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು. ಓಕೆ, ಸೊ ಅದನ್ನ ಲೇಟರ್ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಡಿಸ್ಪ್ಲೇ ಮಾಡೋದು, ಸೆನ್ಸರ್ಸ್ನೆಲ್ಲ ಯಾವ ಥರ ಕನೆಕ್ಟ್ ಮಾಡೋದು, ಇಂಟರ್ಫೇಸ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಸೊ ಲೈಕ್ ಇದನ್ನು ಒಂದು ನೋಡ್ಕೊಳ್ಳಿ ಅಷ್ಟೇ. ಸೊ ಫಸ್ಟ್ ಪ್ರೋಗ್ರಾಮ್ ಅಲ್ವಾ, ಬೇಸಿಕ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೀವು ಜಸ್ಟ್ ಇದನ್ನು ಡಿಸ್ಪ್ಲೇ ಮಾಡ್ತಿದ್ದೀರ. ಸೊ ಇಲ್ಲಿ ನೀವು ಹೆಲೋ ವರ್ಲ್ಡ್ ಅಂತ ಇದೆ, ನಿಮ್ಮ ನೇಮ್ ಆದರೂ ಡಿಸ್ಪ್ಲೇ ಮಾಡ್ಬೋದು. ಇಲ್ಲಿ ಎಂಬೆಡೆಡ್ EV ಅಂತ ಇದೆ. ಸೊ ಅಲ್ಲಿ ನೀವು ಬಂದುಬಿಟ್ಟು ಲೈಕ್ ಇವು ನಿಮ್ಮ ಕಾಲೇಜ್ ನೇಮ್ಸ್ ಆಗಿರ್ಬೋದು ಅಥವಾ ಲೈಕ್ ನಿಮ್ಮ ನೇಟಿವ್ ಪ್ಲೇಸಸ್ಸು, ಸೊ ಈ ಥರ ನೇಮ್ಸ್ನೆಲ್ಲ ನೀವು ಚೇಂಜಸ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಸೊ ಆ್ಯಂಡ್ ಇದರಲ್ಲಿ ನಿಮಗೆ ಪ್ರೋಗ್ರಾಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಲೈಕ್ ಕನೆಕ್ಷನ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಸೊ ಯು ಕ್ಯಾನ್ ಆಸ್ಕ್. ಆ್ಯಂಡ್ ಲೈಕ್ ಇವತ್ತಿನ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಲೈಕ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು LCD ಡಿಸ್ಪ್ಲೇ ಮಲ್ಟಿಪಲ್ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಓಕೆನಾ, ಸೊ ಅವಾಗ ನಿಮ್ಗೇನು ಲೈಕ್ LCD ಡಿಸ್ಪ್ಲೇಯಲ್ಲಿ ಏನಿರುತ್ತೆ, ಹೆಂಗಿರುತ್ತೆ ಅಂತ ನಿಮಗೆ ಒಂದು ಲೈಕ್ ಐಡಿಯಾ ಬರುತ್ತೆ. ಓಕೆನಾ, ಆ್ಯಂಡ್ ಸೊ ಸಿಂಪಲ್. ಸೊ ಇಲ್ಲೇನಾದರೂ ನೀವು ಲೈಕ್ ಬೇರೆದೇನಾದರೂ ಡಿಸ್ಪ್ಲೇ ಮಾಡಬೇಕು ಅಂದರೆ ಸೊ ಯು ಕ್ಯಾನ್ ಜಸ್ಟ್ ಎಡಿಟ್ ದ ಡೇಟಾ ಇನ್ಸೈಡ್ ಡಬಲ್ ಇನ್ವರ್ಟೆಡ್ ಕಾಮಾ. ಸೊ ಇಲ್ಲಿ ನಾನು ಲೈಕ್ ಕಂಪ್ನಿ ನೇಮ್ ಕೊಡ್ತೀನಿ ಇವಾಗ. ಓಕೆನಾ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲೇನು ಡೇಟಾ ಕೊಡ್ತಿರಲ್ವಾ, ಸೊ ದಟ್ ಶುಡ್ ಬಿ ವಿತಿನ್ ದ 16 ಕ್ಯಾರೆಕ್ಟರ್ಸ್. ಸೊ 16 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಇತ್ತು ಅಂದರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಓಕೆನಾ, ಸೊ ಡಿಸ್ಪ್ಲೇ ಆಗಿರುತ್ತೆ ಬಟ್ ನಿಮಗೆ ವಿಸಿಬಲ್ ಇರೋದಿಲ್ಲ. ಅದಕ್ಕೋಸ್ಕರ ಯು ಶುಡ್ ಓನ್ಲಿ ಗಿವ್ ದ 16 ಕ್ಯಾರೆಕ್ಟರ್ಸ್. ಸೊ ಈಗ ನೋಡಿ ಅಭಿಯಾಂತ್ರಿಕ್ಸ್ ಅಂತ ಡಿಸ್ಪ್ಲೇ ಆಗ್ತಿದೆ. ನಾನು ಮೋರ್ ದ್ಯಾನ್ 16 ಕ್ಯಾರೆಕ್ಟರ್ಸ್ ಕೊಡ್ತೀನಿ ಇವಾಗ. ಅಭಿಯಾಂತ್ರಿಕ್ಸ್ ಸ್ಪೇಸು ಕೌಂಟ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ಸಾಫ್ಟ್ ಲ್ಯಾಬ್. ಓಕೆ, ಸೊ ಈಗ ಅಭಿಯಾಂತ್ರಿಕ್ಸ್ ಸ್ಪೇಸ್ ಸಾಫ್ಟ್ ಲ್ಯಾಬ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸ್ಟಾರ್ ಸಿಮ್ಯುಲೇಷನ್. ಸೊ ಇಲ್ಲಿ ಡಿಸ್ಪ್ಲೇಯಲ್ಲಿ ಚೆಕ್ ಮಾಡಿ, ಅಭಿಯಾಂತ್ರಿಕ್ಸ್ ಸಾಫ್ಟ್ ಅಂತ ಅಷ್ಟೇ ಇದೆ, ಲ್ಯಾಬ್ ಅಂತ ಡಿಸ್ಪ್ಲೇ ಆಗಿಲ್ಲ. ಓಕೆನಾ, ಸೊ ಇಲ್ಲಿ ಬಟ್ ಏನಕ್ಕೆ ಅಂದರೆ ನಿಮಗೆ ಇಲ್ಲಿ ಓನ್ಲಿ 16 ಕ್ಯಾರೆಕ್ಟರ್ಸ್ ಇರುತ್ತೆ, 16 ಬ್ಲಾಕ್ಸ್ ಇರುತ್ತೆ ಅಷ್ಟೇ. ಓಕೆ, ಸೊ ಅಬೋವ್ ದಟ್ ಇಟ್ ವಿಲ್ ನಾಟ್ ಡಿಟೆಕ್ಟ್. ಸೊ ಅಪ್ ಟು ನೀವು 16 ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಇಲ್ಲ ಮೋರ್ ದ್ಯಾನ್ 16 ಮಾಡಬೇಕು ಅಂದರೆ ಯು ಶುಡ್ ಯೂಸ್ ದ ಇನ್ಸ್ಟ್ರಕ್ಷನ್ ಕಾಲ್ಡ್ ಸ್ಕ್ರೋಲಿಂಗ್. ಸೊ ವರ್ಡ್ಸು ಮೂವ್ ಆಗೋ ಥರ ನೀವು ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನೀವು ಕಂಪ್ಲೀಟ್ ಒಂದು ಸೆಂಟೆನ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಓಕೆನಾ, ಸೊ ಆ ಥರ ಇರುತ್ತೆ. ಆ್ಯಂಡ್ ಸೊ ಇವಾಗ ನೀವು ಇದನ್ನ ಎರೇಸ್ ಮಾಡಿಬಿಟ್ಟು ನೀವು ಬೇರೆ ಕಂಟೆಂಟ್ ಡಿಸ್ಪ್ಲೇ ಮಾಡಬೇಕಂದ್ರೆ ಜಸ್ಟ್ ಸೊ ಅದಕ್ಕೆ ಸರ್ಟೆನ್ ಕಮೆಂಟ್ಸ್ ಇದೆ, ಅದನ್ನು ಯೂಸ್ ಮಾಡಬೇಕು. ಓಕೆನಾ, ಸೊ ಫಸ್ಟ್ ಇದೆಲ್ಲ ಆಯ್ತಲ್ವಾ. ಸೊ ಪ್ರೋಗ್ರಾಮ್ ಆ್ಯಂಡ್ ಕನೆಕ್ಷನ್ಸ್ ಇದನ್ನು ನಾನು ಗೂಗಲ್ ಕ್ಲಾಸ್ ರೂಮಲ್ಲೂ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಬೇಕಾದ್ರೆ ರೆಫರ್ ಮಾಡ್ಕೊಳ್ಳಿ.
ಸೊ ಅಪ್ಲೋಡ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್. ಓಕೆನಾ, ಡನ್. ಸೊ ಇವಾಗ ಲೈಕ್ ವಾಯ್ಡ್ ಸೆಟಪಲ್ಲಿ ಬರ್ದಿದ್ದೀರಲ್ವ ಅದನ್ನ ಎಸ್ ಓಕೆ. ಸೊ ಇಲ್ಲೇನು ಮಾಡಿದ್ರಿ, ವಾಯ್ಡ್ ಸೆಟಪಲ್ಲಿ ಯೂಸ್ ಮಾಡಿದಿರಲ್ವಾ. ಸೊ ಇವಾಗ ಏನು ಮಾಡಿ ಅಂದರೆ ವಾಯ್ಡ್ ಲೂಪಲ್ಲಿ ನಾನು ಲೈಕ್ ಸೇಮ್ ಪ್ರೋಗ್ರಾಮ್ನ ವಾಯ್ಡ್ ಲೂಪಲ್ಲಿ ಬರಿತೀನಿ. ಓಕೆ. ಸೊ ಈಗೇನು ಮಾಡ್ತೀರಾ ಅಂದರೆ ಲೈಕ್ ಇಲ್ಲಿ ನೀವು ಫಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಯಾವ ಕಾಲಮ್ ಯಾವ ರೋ ತೋರಿಸ್ತೀನಿ ಒಂದು ನಿಮಿಷ. ಓಕೆ. ಸೊ ಈಗ ಸೆಕೆಂಡ್ ಲೈನಿಂದ ಪ್ರಿಂಟ್ ಮಾಡಬೇಕಂದ್ರೆ ಏನಂತ ಮಾಡಿದ್ರಿ, 0,1 ಅಂತ ಮಾಡಿದ್ರಲ್ವಾ. ಸೊ ಈಗ ನನಗೆ ಫಸ್ಟ್ ಲೈನಿಂದ ಡಿಸ್ಪ್ಲೇ ಮಾಡಬೇಕಂದ್ರೆ ಏನು ಮಾಡ್ತೀರಾ, 0th ಕಾಲಮ್ 0th ರೋ ಅಲ್ವಾ. ಸೊ ಅಂದರೆ 0,0 ಬರುತ್ತೆ. ಸೊ ಇದನ್ನು ನೀವು 0,0 ಮಾಡಬೇಕು. ಫಸ್ಟ್ ಲೈನಲ್ಲಿ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ, ಸೆಕೆಂಡ್ ಲೈನಲ್ಲಿ ಎಂಬೆಡೆಡ್ EV ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇದಾದಮೇಲೆ ಏನು ಮಾಡ್ತೀರಾ, ಲೈಕ್ ಗಿವ್ ಸಮ್ ಡಿಲೇ. ಸೊ ಡಿಲೇ ಲೆಟಸ್ ಲೈಕ್ 3000 ಅಂದರೆ 3 ಸೆಕೆಂಡ್ಸ್ ಅಂತ ಹೇಳಿ. ಓಕೆ. ಸೊ ಅಗೇನ್ 3 ಸೆಕೆಂಡ್ಸ್ ಆದಮೇಲೆ ಏನಾಗಬೇಕು, LCD ಡಾಟ್ ಕ್ಲಿಯರ್ ಆಗಬೇಕು. ಅಂದರೆ ಲಾಸ್ಟ್ ಡೇಟಾ ಏನೇನೇ ಪ್ರಿಂಟ್ ಆಗಿರುತ್ತಲ್ವ ಅದೆಲ್ಲ ಎರೇಸ್ ಆಗಬೇಕು. LCD ಡಾಟ್ ಕ್ಲಿಯರ್ ಅಂತ ಯೂಸ್ ಮಾಡ್ತೀರಾ ಕಮಾಂಡ್. ಓಕೆ. ಸೊ ಈ ಕಮಾಂಡ್ ಆದಮೇಲೆ ಏನು ಬರ್ತೀರಾ, ಲೈಕ್ ಅಗೇನ್ ನೀವು ಬೇರೆ ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡಬೇಕು. ಓಕೆ, ಬೇರೆ ಡೇಟಾನ. ಸೊ ಇಲ್ಲಿ LCD ಕ್ಲಿಯರ್ ಯೂಸ್ ಮಾಡಿದ್ದೀರಾ. ಕ್ಲಿಯರ್ ಆದಮೇಲೆ ಹೆಲೋ ವರ್ಲ್ಡ್ ಇರೋದನ್ನ ನಾನು ಲೈಕ್ ಅಭಿಯಾಂತ್ರಿಕ್ಸ್ ಅಂತ ಚೇಂಜ್ ಮಾಡ್ತೀನಿ. ಓಕೆ, ಅಭಿಯಾಂತ್ರಿಕ್ಸ್ ಆಯಿತು. ಸೊ ಇಲ್ಲಿ ದಾವಣಗೆರೆ. ಓಕೆನಾ. ಸೊ ಈ ಥರ ಚೇಂಜ್ ಮಾಡ್ತೀನಿ. ಸೊ ಇದು ಎಷ್ಟು ಸೆಕೆಂಡ್ ಆಗಬೇಕು, ಇದು 3 ಸೆಕೆಂಡ್ಸ್ ಆಗಬೇಕು. ಅಗೇನ್ ಏನಾಗುತ್ತೆ, LCD ಕ್ಲಿಯರ್ ಆಗಬೇಕು. LCD ಕ್ಲಿಯರ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಓವರ್ ರೈಟ್ ಆಗುತ್ತೆ. ಸೊ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಓವರ್ ರೈಟ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ನೋಡಿ, ಇವಾಗ ಫಸ್ಟು ಏನಾಗುತ್ತೆ, LCD ಕ್ಲಿಯರ್ ಆಗುತ್ತೆ ಅಂದರೆ ಎಲ್ಲ ಡೀಟೇಲ್ಸ್ ಎಲ್ಲ ಡೇಟಾ ಎರೇಸ್ ಆಗುತ್ತೆ LCDಯಲ್ಲಿ ಇರೋದು. ಆಮೇಲೆ ಏನಾಗುತ್ತೆ, ಫಸ್ಟ್ ಲೈನಲ್ಲಿ ನಿಮಗೆ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ, ಸೆಕೆಂಡ್ ಲೈನಲ್ಲಿ ಎಂಬೆಡೆಡ್ EV ಅಂತ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಸೆಕೆಂಡ್ಸು, 3 ಸೆಕೆಂಡ್ಸು. ಓಕೆ, 3 ಸೆಕೆಂಡ್ಸ್ ಆದಮೇಲೆ ಅಗೇನ್ LCD ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿಬಿಟ್ಟು ಫಸ್ಟ್ ಲೈನಲ್ಲಿ ಏನು ಪ್ರಿಂಟ್ ಆಗುತ್ತೆ, ಅಭಿಯಾಂತ್ರಿಕ್ಸ್ ಅಂತ ಪ್ರಿಂಟ್ ಆಗುತ್ತೆ. ಸೆಕೆಂಡ್ ಲೈನಲ್ಲಿ ದಾವಣಗೆರೆ ಅಂತ ಪ್ರಿಂಟ್ ಆಗುತ್ತೆ. ಎಷ್ಟು ಸೆಕೆಂಡ್ಸು, 3 ಸೆಕೆಂಡ್ಸು. ಓಕೆ. ಸೊ 3 ಸೆಕೆಂಡ್ಸ್ ಆದಮೇಲೆ ಅಗೈನ್ ಲೂಪು ನಿಮಗೆ ರಿಪೀಟ್ ಆಗುತ್ತೆ. ರಿಪೀಟ್ ಆದಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, LCD ಕ್ಲಿಯರ್ ಇದೆ. ಓಕೆನಾ. ಸೊ ಈ ಥರ ಇದು ನಿಮಗೆ ಲೂಪ್ ಆಗುತ್ತೆ. ಬಟ್ ವಾಯ್ಡ್ ಸೆಟಪಲ್ಲಿ ಇದೇ ಪ್ರೋಗ್ರಾಮ್ ವಾಯ್ಡ್ ಸೆಟಪಲ್ಲಿ ಬರೆದ್ರೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಓನ್ಲಿ ಎಕ್ಸಿಕ್ಯೂಟ್ 1 ಟೈಮ್. ಓಕೆನಾ. ಅದು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗೋಲ್ಲ, 1 ಟೈಮ್ ಅಷ್ಟೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ನಿಮಗೆ ರಿಪೀಟೆಡ್ಲಿ ಆಗಬೇಕು ಅಂದರೆ ವಾಯ್ಡ್ ಲೂಪಲ್ಲಿ ಪ್ರೋಗ್ರಾಮ್ನ ಆ್ಯಡ್ ಮಾಡ್ತೀರಾ. ಡನ್. ಸೊ ಇದನ್ನು ನಾನು ಟಿಂಕರ್ ಕಾರ್ಡಲ್ಲಿ ತೋರಿಸ್ತೀನಿ ಇವಾಗ. ಓಕೆ. ಸೊ ಚೆಕ್ ಮಾಡ್ಕೊಳ್ಳಿ. ಡನ್. ಸೊ ಈಗ ಸ್ಟಾರ್ಟ್ ಸಿಮ್ಯುಲೇಷನ್. ಓಕೆ. ಸೊ ಈಗ ನಿಮಗೆ 3 ಸೆಕೆಂಡ್ಸು ಹೆಲೋ ವರ್ಲ್ಡ್ ಎಂಬೆಡೆಡ್ EV ಅಂತ ಡಿಸ್ಪ್ಲೇ ಆಗುತ್ತೆ. 3 ಸೆಕೆಂಡ್ಸ್ ಆದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಎರೇಸ್ ಆಗಿಬಿಟ್ಟು ಅಭಿಯಾಂತ್ರಿಕ್ಸ್ ದಾವಣಗೆರೆ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ. ಅಗೇನ್ 3 ಸೆಕೆಂಡ್ಸ್ ಆದಮೇಲೆ ನಿಮಗೆ ರಿಪೀಟೆಡ್ಲಿ ಈ ಲೂಪಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಎರೇಸ್ ಮಾಡೋದು ಡಿಸ್ಪ್ಲೇ ಆಗೋದು. ಓಕೆ. ಸೊ ಇನ್ನೊಂದು ಕೇಸಸಲ್ಲಿ ನೀವೇನೋ ಲೈಕ್ LCD ಕ್ಲಿಯರ್ ಅಂತ ಬರ್ದಿಲ್ಲ ಅಂದ್ಕೊಳ್ಳಿ. LCD ಕ್ಲಿಯರ್ ಅಂತ ಬರ್ದಿಲ್ಲ ಅಂದರೆ ಏನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಸಮ್ ಕ್ಯಾರೆಕ್ಟರ್ಸ್ ವಿಲ್ ಬಿ ರಿಮೇನ್ಸ್ ಸೇಮ್. ಓಕೆ. ಸೊ ಅದು ಎರೇಸ್ ಆಗೋದಿಲ್ಲ ನಿಮಗೆ. ಅದು ನೆಕ್ಸ್ಟ್ ಬರೋ ಲೆಟರ್ಸ್ ಬಂದುಬಿಟ್ಟು ನಿಮಗೆ ರಿಪ್ಲೇಸ್ ಆಗುತ್ತೆ. ಅದನ್ನು ನಾನು ಚೆಕ್ ಮಾಡೋಣ ಇವಾಗ. ಓಕೆ. ಸೊ ಇಲ್ಲಿ EV ಕೋರ್ಸ್ ಅಂತ ಹಾಕ್ತೀನಿ, EV ಕೋರ್ಸ್. ಓಕೆ. ಸೊ ಈಗ LCD ಕ್ಲಿಯರ್ ಅನ್ನೋದು ತೆಗಿತೀನಿ ನಾನು. LCD ಕ್ಲಿಯರ್ ಅನ್ನೋದು ಕಮೆಂಟ್ ಮಾಡಿರ್ತೀನಿ. ಓಕೆ. LCD ಕ್ಲಿಯರ್ ಹೋಯಿತು. ಓಕೆ. ಸೊ ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡ್ತೀನಿ. ಸೊ ಇವಾಗ ಚೆಕ್ ಮಾಡಿ, ಹೆಲೋ ವರ್ಲ್ಡ್ ಅಂತ ಇದೆ, ಎಂಬೆಡೆಡ್ EV ಕೋರ್ SE ಡೆಲಿ ಹೋಗಿದೆ, ಕೋರ್ ಅಂತ ಇದೆ.
ಸೊ ನೆಕ್ಸ್ಟ್ ಪ್ರಿಂಟ್ ಮಾಡಬೇಕಾದ್ರೆ ಏನಾಗುತ್ತೆ, ಓಲ್ಡ್ ಡೇಟಾ ಕ್ಲಿಯರ್ ಆಗೋದಿಲ್ಲ, ಓಲ್ಡ್ ಡೇಟಾ ಹಂಗೆ ಇರುತ್ತೆ, ನೆಕ್ಸ್ಟ್ ಡೇಟಾ ಓವರ್ಲ್ಯಾಪ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ LCD ಕ್ಲಿಯರ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಇದೆಲ್ಲ. ಓಕೆ, ಎಂಬೆಡೆಡ್ EV ಕೋರ್ ಅಂತ ಬಂದಿದೆ, ಬಟ್ ಇಲ್ಲಿ ದಾವಣಗೆರೆ EV ಕೋರ್ ಅಂತ ಆಗ್ತಾಯಿದೆ. ಓಕೆನಾ. ಸೊ ಅದಕ್ಕೋಸ್ಕರ ಸೊ ಆಲ್ವೇಸ್ ಯು ಶುಡ್ ಕ್ಲಿಯರ್ ದ LCD ಬಿಫೋರ್ ಪ್ರಿಂಟಿಂಗ್. ಓಕೆನಾ. ಸೊ ಇವಾಗ LCD ಕ್ಲಿಯರ್ನ ಆ್ಯಡ್ ಮಾಡಿದ್ದೀನಿ, ಇವಾಗ ಚೆಕ್ ಮಾಡೋಣ. ಓಕೆ, ಲೈಕ್ ಇವಾಗ ನೋಡಿ, ಹೆಲೋ ವರ್ಲ್ಡ್ ಎಂಬೆಡೆಡ್ EV ಕೋರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ EV ಕೋರ್ ಅನ್ನೋದು ಡಿಲೀಟ್ ಆಗಿದೆ. ಓಕೆನಾ. ಜಸ್ಟ್ ನಿಮಗೆ ಅಭಿಯಾಂತ್ರಿಕ್ಸ್ ದಾವಣಗೆರೆ ಅಂತ ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ LCD ಕ್ಲಿಯರ್ ಆ್ಯಡಿಂಗ್ ಇನ್ ದ ಪ್ರೋಗ್ರಾಮ್ ಆರ್ ರಿಮೂವಿಂಗ್ ಇನ್ ದ ಪ್ರೋಗ್ರಾಮ್. ಓಕೆ, ಸೊ ಇದನ್ನು ನೀವು ಯಾವಾಗ ಯೂಸ್ ಮಾಡ್ತೀರ ಅಂದರೆ, ಲೈಕ್ ಸೆನ್ಸರ್ಸ್ದು ಡೇಟಾ ವ್ಯಾಲ್ಯೂಸ್ ಡಿಸ್ಪ್ಲೇ ಮಾಡ್ತಿರ್ತೀರಲ್ವ, ಸೊ ಅವಾಗ ನ್ಯೂ ವ್ಯಾಲ್ಯೂಸ್ಗೆ ಏನು ಮಾಡ್ತೀರಾ, ಓಲ್ಡ್ ಡೇಟಾನ ಎರೇಸ್ ಮಾಡಬೇಕು, ಅದಾದಮೇಲೆ ನ್ಯೂ ವ್ಯಾಲ್ಯೂಸ್ನ ಲೈಕ್ ಪ್ರಿಂಟ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ಈಗ ಲಾಸ್ಟ್ ಟೈಮು 250 ರೀಡ್ ಆಗಿತ್ತು ಅಂದ್ಕೊಳ್ಳಿ, 250 ರೀಡ್ ಆಗಿತ್ತು ಅಂದಾಗ ನಿಮಗೆ ಈಗ ಕರೆಂಟ್ ವ್ಯಾಲ್ಯೂ ಬಂದುಬಿಟ್ಟು 25 ಇದೆ ಅಂದ್ಕೊಳ್ಳಿ. ಓಕೆ, 25 ಅಥವಾ 30, 22ನೋ, ಸೊ ಆ ಥರ ಇದ್ದಾಗ ನಿಮಗೆ 0 ಹಂಗೆ ಉಳ್ಕೊಳುತ್ತೆ. 0 ಹಂಗೆ ಉಳ್ಕೊಂಡ್ಮೇಲೆ ನಿಮಗೆ 25 ವ್ಯಾಲ್ಯೂನೇ 250 ಅನಿಸ್ಬಿಡುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಕೀಪ್ ಇಟ್ ಇನ್ ಮೈಂಡ್, ಆಲ್ವೇಸ್ ಯು ಶುಡ್ ಕ್ಲಿಯರ್ ದ ಡಿಸ್ಪ್ಲೇ. ಓಕೆ, ಸೊ ಅದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಿಮಗೆ ಇಲ್ಲಿ. ಓಕೆ, 1 ಮಿನಿಟ್. ಸೊ ಇಲ್ಲಿ ನೋಡಿ, ನಾನು ಇವಾಗ 1 2 3 4 5 6 7 8. ಓಕೆ, ಸೊ ಇಲ್ಲೂ ನಾನು ಏನು ಮಾಡ್ತೀನಿ, 1 2 3 4 5 6 7 8. ಓಕೆ, ಸೊ ಇವಾಗ ಇಲ್ಲೇನು ಮಾಡ್ತೀನಿ ಅಂದರೆ, ಜಸ್ಟ್ ನಾನು 1 ಅಂತ ಅಷ್ಟೇ ಹಾಕ್ತೀನಿ, ವ್ಯಾಲ್ಯೂನ 1 ಅಂತ ಹಾಕ್ತೀನಿ. ಇವಾಗ ನೋಡೋಣ. ಸೊ ಈಗ ಫಸ್ಟು 3 ಸೆಕೆಂಡ್ಸಿಗೆ ಏನಾಗುತ್ತೆ, ನಂಬರ್ಸ್ 1 to 8 ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ. 1 2 3 4 5 6 7 8. ಸೆಕೆಂಡ್ 3 ಸೆಕೆಂಡ್ಸ್ ಆದಮೇಲೆ ಡಿಸ್ಪ್ಲೇ ಎರೇಸ್ ಆಗಿಬಿಟ್ಟು ನಿಮಗೆ 1 1 ಅಂತ ಡಿಸ್ಪ್ಲೇ ಆಗುತ್ತೆ. ಡನ್ನಾ. ಸೊ ಇವಾಗ ನಾನು LCD ಕ್ಲಿಯರ್ನ ರಿಮೂವ್ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಸಿಮ್ಯುಲೇಷನ್ ಕ್ಲಿಕ್ ಮಾಡಿದಾಗ ಚೇಂಜಸ್ ನೋಡ್ಕೊಳ್ಳಿ ಇವಾಗ. ಸೊ ಈಗ 1 to 8 ನಿಮಗೆ ಡಿಸ್ಪ್ಲೇ ಆಯಿತು. ನೆಕ್ಸ್ಟು ಅಗೇನ್ ಡಿಸ್ಪ್ಲೇ ಆಗಬೇಕಾದ್ರೆ ನಿಮಗೆ 1 1 ಡಿಸ್ಪ್ಲೇ ಆಗ್ತಾ ಇದೆ ಆ್ಯಕ್ಚುಲಿ, ಬಟ್ ನಿಮಗೆ ಲೈಕ್ ಓಲ್ಡ್ ಡೇಟಾ ಎರೇಸ್ ಆಗ್ತಾ ಇಲ್ಲ. ಸರಿನಾ. ನಾನು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, 1 ಇರೋದನ್ನ ಲೈಕ್ ಮೇಕ್ ಇಟ್ ಆಸ್ 9 ಅಂತ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಚೆಕ್ ಮಾಡೋಣ. ಎಸ್, ಸೊ ನಿಮಗೆ 1 to 8 ಡಿಸ್ಪ್ಲೇ ಆಗ್ತಾಯಿದೆ. ಸೊ ಈಗ 3 ಸೆಕೆಂಡ್ಸ್ ಆದಮೇಲೆ ನಿಮಗೆ 9 ಅಷ್ಟೇ ಚೇಂಜ್ ಆಗುತ್ತೆ ನೋಡಿ. ಓಕೆನಾ. ಸೊ ಇದು ಹಂಗೆ ಉಳ್ಕೊಳುತ್ತೆ. ಸೊ ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆಲ್ವೇಸ್ ಯು ಶುಡ್ ಯೂಸ್ ದ LCD ಕ್ಲಿಯರ್ ಕಮ್ಯಾಂಡ್. ಓಕೆನಾ. ಓಕೆ, ಸೊ ನೆಕ್ಸ್ಟು ನಾನು ಕೊಟ್ಟಿರೋದು ಇಲ್ಲಿ 9 9 ಮಾತ್ರ, ಬಟ್ ಅಲ್ಲಿ ಏನು ಡಿಸ್ಪ್ಲೇ ಆಗ್ತಾಯಿದೆ, 2 3 4 5 6 7 8 ಎಲ್ಲ ಡಿಸ್ಪ್ಲೇ ಆಗ್ತಾಯಿದೆ. ಓಕೆ, ಟು ಅವಾಯ್ಡ್ ದಿಸ್ ಆಲ್ವೇಸ್ ಯು ಶುಡ್ ಕ್ಲಿಯರ್ ದ LCD ಬಿಫೋರ್ ಪ್ರಿಂಟಿಂಗ್ ಅಷ್ಟೇ. ಡನ್. ಸೊ ಇದನ್ನು ನೀವು ಲೈಕ್ ಮಲ್ಟಿಪಲ್ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ LED ಬ್ಲಿಂಕಿಂಗ್ ಮಾಡಿದ್ರಲ್ವ, ಸೊ ಅದೇ ಥರ ನೀವು ಸ್ವಿಚ್ಚಿಗೆ ಬರಿಬೋದು. ಸ್ವಿಚ್ ಪ್ರೆಸ್ ಮಾಡಿದ್ರೆ ಸ್ವಿಚ್ ಪ್ರೆಸ್ಡ್ ಅಂತ ಡಿಸ್ಪ್ಲೇ ಆಗಬೇಕು LCDಲಿ, ಆ ಥರನೂ ಮಾಡ್ಬೋದು. ಓಕೆ, ಎನಿಥಿಂಗ್ ವಿಲ್ ಬಿ ಪಾಸಿಬಲ್. ಇದಕ್ಕೆ ನೀವು ಮಲ್ಟಿಪಲ್ ಎಕ್ಸಾಂಪಲ್ಸ್ನ ಟ್ರೈ ಮಾಡಿ. ಓಕೆ, ನಾನು ಕ್ವಶನ್ಸ್ನ ಶೇರ್ ಮಾಡ್ತೀನಿ ಗೂಗಲ್ ಕ್ಲಾಸ್ ರೂಮಲ್ಲಿ. ಸೊ ಅಲ್ಲಿಂದ ನೀವು ಚೆಕ್ ಮಾಡಿಬಿಟ್ಟು ಲೈಕ್ ಮಲ್ಟಿಪಲ್ ಎಕ್ಸಾಂಪಲ್ಸ್ನ ಟ್ರೈ ಮಾಡಿ ಬೇಸ್ಡ್ ಆನ್ ದ LCD. ಓಕೆ, ಸೊ ಇದಾದ ತಕ್ಷಣ ನಿಮಗೆ ಸೆನ್ಸರ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಡನ್. ಎಸ್, ಸೊ ಈಗ ಲೈಕ್ ಸಿಂಪಲ್ ಒಂದು ಸ್ವಿಚ್ದು ನಾನು ಲೈಕ್ ಸ್ಟೇಟಸ್ ಡಿಸ್ಪ್ಲೇ ಆಗಬೇಕು LCDಲಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಸ್ವಿಚ್ಗೆ ಲೈಕ್ ಏನೇನು ಕನೆಕ್ಟ್ ಮಾಡಿದ್ರಿ, ಸೊ ಟೇಕ್ ಅ ಸ್ವಿಚ್, ಪ್ಲೇಸ್ ಇಟ್ ಹಿಯರ್. ಸೊ ಒಂದು ಪಿನ್ ಏನಾಗಿರುತ್ತೆ, ಸ್ವಿಚ್ಚಿಂದು ಒಂದು ಪಿನ್ ಏನು ಮಾಡ್ತೀರಾ, ಗ್ರೌಂಡ್ ಕನೆಕ್ಟ್ ಮಾಡ್ತೀರಾ. ಸೊ ಲೆಟ್ ಅಸ್ ಟೇಕ್ ಟರ್ಮಿನಲ್ 1A. ಸೊ ಇದನ್ನು ನಾನು ಗ್ರೌಂಡ್ ಕನೆಕ್ಷನ್ ಮಾಡ್ತೀನಿ. So I will connect it to the ground pin. Done. So next ಏನು ಮಾಡ್ತೀರಾ, ಸಿಗ್ನಲ್ ವೈರ್ನ ಕನೆಕ್ಟ್ ಮಾಡ್ತೀರಾ. ಸಿಗ್ನಲ್ ವೈರ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಾ, ಇಲ್ಲಿ 2B. ಓಕೆ, ಇಲ್ಲಿಗೂ ಕನೆಕ್ಟ್ ಮಾಡ್ಬೋದು, 2Aಗೂ ಕನೆಕ್ಟ್ ಮಾಡ್ಬೋದು, 2Bಗೂ ಕನೆಕ್ಟ್ ಮಾಡ್ಬೋದು. ಸೊ ಐ ವಿಲ್ ಟೇಕ್ 2B ಆ್ಯಂಡ್ ಕನೆಕ್ಟ್ ಇಟ್ ಟು ದ ಪಿನ್ ನಂಬರ್ 8. ಸೊ ಯಾವ್ದು ಪಿನ್ ಅನ್ಕನೆಕ್ಟೆಡ್ ಆಗಿರುತ್ತಲ್ವ, ಸೊ ಅಲ್ಲಿಗೆ ಕನೆಕ್ಟ್ ಮಾಡ್ತೀರಾ. ಡನ್.
ಸೊ ಇದಿಷ್ಟು ಆದಮೇಲೆ ಏನು ಮಾಡ್ತೀರಾ ಪ್ರೋಗ್ರಾಮಲ್ಲಿ ಲೈಕ್ ಓಕೆ, ಸೊ ಪ್ರೋಗ್ರಾಮಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಎಸ್, ಸೊ ಇಲ್ಲೇನು ಮಾಡ್ತೀರಾ, ಸೊ ಐ ವಿಲ್ ರಿಮೂವ್ ದಿಸ್ ಪ್ರೋಗ್ರಾಮ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಾ ಈಗ ವಾಯ್ಡ್ ಸೆಟಪ್ಪಲ್ಲಿ ಲೈಕ್ ಸ್ವಿಚ್ನ ಆ್ಯಡ್ ಮಾಡ್ಕೊಂಡಿದ್ದೇವಲ್ವ, ಸೊ ಅದಕ್ಕೆ ಏನು ಮಾಡ್ತೀರಾ ಪಿನ್ ಮೋಡ್. ಸೊ ಯಾವ ಪಿನ್ನಿಗೆ ಕನೆಕ್ಟ್ ಮಾಡಿದ್ವಿ, ಪಿನ್ ನಂಬರ್ 8ಗೆ ಕನೆಕ್ಟ್ ಮಾಡಿದ್ದೀವಲ್ವ ಸ್ವಿಚ್ಚು. ಪಿನ್ ನಂಬರ್ 8 ಏನಾಗುತ್ತೆ, ಇನ್ಪುಟ್ ಪುಲ್ ಅಪ್ ಆಗುತ್ತೆ, ಯಾಕಂದರೆ ನಾವು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿಲ್ಲ. ಓಕೆ, ಸೊ ಇನ್ಪುಟ್ ಪುಲ್ ಅಪ್. ಅದಾದಮೇಲೆ ಏನು ಬರೀತೀರಾ, ಕಂಡೀಷನ್ ಬರೀಬೇಕು ವಾಯ್ಡ್ ಲೂಪಲ್ಲಿ. ಎಸ್, ಯಾರ್ರೀ ಅದು ನೋಟ್ ಮಾಡಿ. ಶೋಯಬ್, ಎಸ್. ಸೊ ಏನು ಮಾಡ್ತೀರಾ ವಾಯ್ಡ್ ಲೂಪಲ್ಲಿ ಲೈಕ್ ಟೇಕ್ ಅ ವೇರಿಯಬಲ್, ಸೊ ಇಂಟ್ ಸ್ಟೇಟಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಸ್ವಿಚ್ಚು ಡಿಜಿಟಲ್ ಸಿಗ್ನಲ್ಸ್ ಕೊಡುತ್ತಲ್ವ, ಸೊ ಅದಕ್ಕೆ ಏನು ಮಾಡ್ತೀರಾ ಡಿಜಿಟಲ್ ರೀಡ್. ಸೊ ಇಲ್ಲಿ ಪಿನ್ ನಂಬರ್ 8ನ ರೀಡ್ ಮಾಡಬೇಕಲ್ವ, ಸೊ ಪಿನ್ ನಂಬರ್ 8ನ ರೀಡ್ ಮಾಡ್ತೀರಾ. ನೆಕ್ಸ್ಟ್ ಏನು ಬರೀತೀರಾ ಕಂಡೀಷನ್ಸ್, ಇಫ್ ಸ್ಟೇಟಸ್ ಇಸ್ ಈಕ್ವಲ್ ಟು 0, ಏನಾಗಬೇಕಿಲ್ಲಿ ಲೈಕ್ ಎಲ್ ಸಿ ಡಿಯಲ್ಲಿ ಡಿಸ್ಪ್ಲೇ ಆಗಬೇಕಲ್ವಾ. ಸೊ ಎಲ್ ಸಿ ಡಿಲಿ ಏನಂತ ಡಿಸ್ಪ್ಲೇ ಆಗಬೇಕು, ಎಲ್ ಸಿ ಡಿ ಡಾಟ್ ಪ್ರಿಂಟ್ ಸ್ವಿಚ್ ಪ್ರೆಸ್ಡ್. ಸೊ ಇದು ನೀವು ಫಸ್ಟ್ ಲೈನ್ ಏನಾದರೂ ಪ್ರಿಂಟ್ ಮಾಡ್ಬೋದು, ಸೆಕೆಂಡ್ ಲೈನ್ ಏನಾದರೂ ಪ್ರಿಂಟ್ ಮಾಡ್ಕೋಬೋದು. ಓಕೆ, ಸೊ ಇದಾದಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಎಲ್ಸಲ್ಲಿ ಏನು ಬರೀತೀರಾ, ಎಲ್ ಸಿ ಡಿ ಪ್ರಿಂಟ್, ಇಲ್ಲೇನು ಬರೀತೀರಾ ನೋ ಸ್ವಿಚ್ ಪ್ರೆಸ್ಡ್ ಅಂತ ಬರೀತೀರಾ. ಓಕೆನಾ, ಎಲ್ಸ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀರಾ ಆ್ಯಂಡ್ ಇದು ವಾಯ್ಡ್ ಲೂಪ್ ಬ್ರ್ಯಾಕೆಟ್. ಓಕೆನಾ, ಸೊ ಇದಿಷ್ಟು ಅಷ್ಟೇ. ಸೊ ಅದಾದಮೇಲೆ ಏನು ಮಾಡ್ತೀರಾ, ಇಲ್ಲಿ ಎಲ್ ಸಿ ಡಿ ಕ್ಲಿಯರ್ ಮಾಡಬೇಕು, ಎಲ್ ಸಿ ಡಿ ಡಾಟ್ ಕ್ಲಿಯರ್. ಸೊ ಲಾಸ್ಟಲ್ಲಿ ಎಲ್ ಸಿ ಡಿ ಕ್ಲಿಯರ್, ಫಸ್ಟಲ್ಲಿ ಎಲ್ ಸಿ ಡಿ ಕ್ಲಿಯರ್ ಮಾಡ್ಕೋಬೇಕು, ಸಾರಿ. ಸೊ ಈ ಲೈನ್ನ ಎಲ್ಲಿ ಆ್ಯಡ್ ಮಾಡ್ತೀರಾ ಅಂದರೆ ಲೈಕ್ ಇಲ್ಲಿ ವಾಯ್ಡ್ ಲೂಪ್ ಸ್ಟಾರ್ಟಿಂಗ್ ಇರುತ್ತಲ್ವಾ, ಸೊ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಿಯರ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸಮ್ ಡಿಲೇ ಕೊಡಿ, ಡಿಲೇ 1000. ಸೊ 1 ಸೆಕೆಂಡ್ ಡಿಲೇ ಕೊಡಿ. ಓಕೆ, ಸೊ ಇವಾಗ ನೋಡಿ ಪಿನ್ ನಂಬರ್ 8ಗೆ ಸ್ವಿಚ್ ಕನೆಕ್ಟ್ ಮಾಡಿದ್ದೀರಾ. ಸೊ ಆ ಪಿನ್ ನಂಬರ್ 8ಇಂದ ರೀಡ್ ಮಾಡ್ಕೊಂಬಿಟ್ಟು ವೇರಿಯಬಲಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡಿದ್ದೀರಾ, ಎಲ್ ಸಿ ಡಿ ಕ್ಲಿಯರ್ ಮಾಡಿದ್ದೀರಾ. ಕ್ಲಿಯರ್ ಮಾಡ್ಕೊಂಬಿಟ್ಟು ಇದು ನೀವೇನು ಲೈಕ್ ಕರ್ಸರ್ನ ಸೆಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಲೈನ್, ಅಥವಾ ನೀವು ಸೆಕೆಂಡ್ ಲೈನ್ ಬೇಕಂದರೆ ಎಲ್ ಸಿ ಡಿನ ಕರ್ಸರ್ ಸೆಟ್ ಮಾಡ್ಕೊ, ಎಲ್ ಸಿ ಡಿ ಡಾಟ್ ಸೆಟ್ ಕರ್ಸರ್ 0,0 ಅಂದರೆ ಫಸ್ಟ್ ಲೈನ್ ಆಗುತ್ತೆ, 0,1 ಅಂದರೆ ಸೆಕೆಂಡ್ ಲೈನ್ ಪ್ರಿಂಟ್ ಆಗುತ್ತೆ. ಓಕೆನಾ, ಸೊ ಏನಾಗಬೇಕು ಸ್ವಿಚ್ ಪ್ರೆಸ್ಡ್ ಅನ್ನೋದನ್ನ ಫಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡೋಣ, ಸ್ವಿಚ್ ಪ್ರೆಸ್ ನಾಟ್ ಪ್ರೆಸ್ನ ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ಮಾಡೋಣ. ಡನ್, 0,1. ಓಕೆನಾ, ಸೊ ಇದೆರಡು ಕಂಡೀಷನ್ಸಲ್ಲಿ ಒಂದು ಟ್ರೂ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಎಲ್ ಸಿ ಡಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಈ ಥರ ವರ್ಕ್ ಆಗುತ್ತೆ. ಸೊ ಲೆಟ್ ಅಸ್ ಚೆಕ್ ದಿಸ್ ಪ್ರೋಗ್ರಾಮ್. ಎಸ್, ಓಕೆ, ಸೊ ಈಗ ಸ್ವಿಚ್ ಕನೆಕ್ಟ್ ಮಾಡಿದ್ವಿ ಪಿನ್ ನಂಬರ್ 8ಗೆ. ಡನ್. ಓಕೆ, ಸೊ ಇವಾಗ ನೋಡಿ ಸ್ವಿಚ್ ಪ್ರೆಸ್ ಮಾಡಿಲ್ಲ. ಸೊ ಇವಾಗ ನಿಮಗೆ ಸೆಕೆಂಡ್ ಲೈನಲ್ಲಿ ನೋ ಸ್ವಿಚ್ ಪ್ರೆಸ್ಡ್ ಅಂತ ಬರ್ತಾಯಿದೆ, ಅಥವಾ ಸ್ವಿಚ್ ನಾಟ್ ಪ್ರೆಸ್ಡ್ ಅಂತ ಲೈಕ್ ಬರಿಬೋದು, ನೀವು ಟೈಪ್ ಮಾಡ್ಬೋದು. ಓಕೆ, ಸೊ ಈಗ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಈಗ ಸ್ವಿಚ್ನ ಪ್ರೆಸ್ ಮಾಡಿದ್ದೀರಾ. ಸೊ ಸೆಕೆಂಡ್ ಲೈನ್ ಕ್ಲಿಯರ್ ಆಯಿತು. ಫಸ್ಟ್ ಲೈನಲ್ಲಿ ನಿಮಗೆ ಸ್ವಿಚ್ ಪ್ರೆಸ್ಡ್ ಅಂತ ಡಿಸ್ಪ್ಲೇ ಆಗ್ತಾಯಿದೆ. ಓಕೆನಾ, ಎಸ್. ಓಕೆ, ಸೊ ಈ ಥರ ಇರುತ್ತೆ. ನಿಮಗೆ ಸ್ವಿಚ್ ಪ್ರೆಸ್ ಮಾಡಿದ್ರೆ ಸ್ವಿಚ್ ಪ್ರೆಸ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ರಿಲೀಸ್ ಮಾಡಿದ್ರೆ ನಿಮಗೆ ನೋ ಸ್ವಿಚ್ ಪ್ರೆಸ್ಡ್ ಅಥವಾ ಸ್ವಿಚ್ ನಾಟ್ ಪ್ರೆಸ್ಡ್ ಅಂತಲೂ ನೀವು ಬರಿಬೋದು. ಸ್ವಿಚ್
ನಾಟ್ ಪ್ರೆಸ್ಡ್. ಓಕೆ, ಚೆಕ್ ಮಾಡಿ. ಸ್ವಿಚ್ ನಾಟ್ ಪ್ರೆಸ್. ಓಕೆ, ಸೊ ಈಗ ಸ್ವಿಚ್ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ವಿಚ್ ಪ್ರೆಸ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಟ್ರೈ ಇಟ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್. ಸೊ ನಾನು ಕ್ವಶನ್ಸ್ನ ಲೈಕ್ ಕ್ಲಾಸ್ ರೂಮಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿಂದ ನೀವು ಯು ಕ್ಯಾನ್ ಟೇಕ್ ದ ಅಸೈನ್ಮೆಂಟ್ ಕ್ವಶನ್ಸ್ ದೇರ್. ಓಕೆನಾ? ಡನ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಇದರಲ್ಲಿ ಏನಾದರೂ ಲೈಕ್ ಡೌಟ್ಸ್ ಇತ್ತು ಅಂದರೆ ಯು ಕ್ಯಾನ್ ಆಸ್ಕ್.